बाबा आज पूछ रहे हैं, जिसको भी ज्ञान सुनाते हो कौन सी एक बात सदा याद रखो. ಯಾರಿಗೆ ನೀವು ಜ್ಞಾನ ಹೇಳುವಾಗ ಯಾವ ಒಂದು ಮಾತನ್ನು ಸದಾ ನೆನ್ಪಿಟ್ಕೊಳ್ಳಿ ಅಂತಿದ್ದಾರೆ. ಯಾವುದಿರ್ಬೋದು, ಯಾವುದರಲ್ಲಿ ಎಲ್ಲದೂ ಸಹಜ ಆಗುತ್ತೆ. ಬಾರ್ ಬಾರ್ ಬಾಬಾ ಕೇತೆ, ಬಾಬಾ 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 ಕೇತೆ ರಹೋ. ज्ञान सुनाते हैं तो बाबा की याद में सुनाते तो उसको तीर लगता है. ಇಂಪಾರ್ಟೆಂಟ್ ಮಾತು, बिल्कुल ಆಗಬೇಕಲ್ವಾ. तो जब तक बाबा की याद नहीं, कोई भी सिर्फ ज्ञान सुनाने का बात नहीं, कोई भी बात ठीक नहीं हो सकता है. ये इम्पॉर्टेंट बात है जिसको याद रखना चाहिए. तो याद रहता है. ಯಾವಾಗಲೇ ಜ್ಞಾನ ಹೇಳುವಾಗ ಬಾಬಾ 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 ಅಂದಾಗ ಅಲ್ಲಿ ಏನಾಗುತ್ತೆ, ವಿಶೇಷವಾಗಿ ಬಾಬಾವ್ರ ನೆನಪು ಇದ್ದಾಗ ಅವರಿಗೆ ಒಂದು ಬಾಣ ನಾಟುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಬಾಣ ನಾಟೋದ್ರ ಜೊತೆಗೆ ನಾವು ಯಾರಿಗೆ ಜ್ಞಾನ ಕೊಡ್ತೀವಿ ಅವ್ರಿಗೆ ಏನಾದರೂ ಒಂದು ಅಂಥದ್ದು ಬಾಬಾವ್ರು ಟಚ್ ಮಾಡ್ತಾರೆ, ಅವ್ರ ಜೀವನ ಸಫಲ ಆಗಿಬಿಡುತ್ತೆ. ಪ್ಲಸ್ ಬಾಬಾವ್ರು ಸರ್ವವ್ಯಾಪಿ ಅಲ್ಲ ಅನ್ನೋದು ತಂದೆ ಮಕ್ಕಳ ಸಂಬಂಧದಲ್ಲಿ. ಈಗ ಅಪ್ಪ ನನ್ನೊಳಗಡೆನೇ ಇದ್ದಾರೆ ಅಂತ ಯಾರು ಹೇಳಲ್ಲ. ಆ ಮಾತನ್ನು ಸಿದ್ಧ ಮಾಡ್ಬೋದು. ಅನೇಕ ಮಾತುಗಳು ಸಿದ್ಧ ಆಗುತ್ತೆ ಬಾಬಾ ಅಂತ ಹೇಳಿದಾಗ. मीठे बच्चे तुम अभी सत्य बाप द्वारा सच्ची बातें सुन, सोजरे में आए हो तो तुम्हारा कर्तव्य है सबको अंधियारे से निकाल सोजरे में लाना. ಮಧುರವಾದಂತಹ ಮಕ್ಕಳೇ, ನೀವೀಗ ಸತ್ಯ ತಂದೆಯ ಮುಖಾಂತರ ಸತ್ಯ ಮಾತುಗಳನ್ನು ಕೇಳಿ ಬೆಳಕಲ್ಲಿ ಬಂದಿದ್ದೀರಾ. ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರನ್ನ ಕತ್ಲೆಯಿಂದ ತೆಗೆದು ಬೆಳಕಲ್ಲಿ ತರ್ತಕ್ಕಂಥದ್ದು. ಅಂದರೆ ನೋಡ್ಕೋಬೇಕು, ನಾನು ಫಸ್ಟು ಜ್ಞಾನದ ಬೆಳಕಲ್ಲಿದ್ದೀನ, ನನಗೂ ವಿಸ್ಮೃತಿಯ ಅಂಧಕಾರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಲ್ಲ ತಾನೆ, ಸಂಕಲ್ಪ ವಿಕಲ್ಪಗಳಲ್ಲಿ ತರಲ್ಲ ತಾನೆ. ನಿರಂತರ ಪ್ರತಿಗಳಿಗೆ ಪ್ರತಿ ಸೆಕೆಂಡ್ ಜ್ಞಾನದ ಸ್ಮೃತಿ ಸ್ವರೂಪ ಬಾಬಾವ್ರ ನೆನಪಿನ ಸ್ಮೃತಿ ಸ್ವರೂಪರಾದಾಗ ಅಲ್ಲಿ ಯಾವ ರೀತಿ ಮಾಯ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಅರ್ಥಾತ್ ಕತ್ಲೆ ಹೊಟ್ಟೋಗುತ್ತೆ. ಜಬ್ ತುಮ್ ಬಚ್ಚೆ ಕಿಸಿ ಕೋ ಜ್ಞಾನ್ ಸುನಾತೆ ಹೋ ತೋ ಕೌನ್ ಸಾ ಏಕ್ ಬಾತ್ ಜರೂರ್ ಯಾದ್ ರಖೋ. ಕ್ಯಾ ರಖೋ? ನೀ ಮಕ್ಕಳು ಯಾರಿಗೆ ಜ್ಞಾನ ಹೇಳುವಾಗ ಯಾವ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. जब तुम मुख से बार बार बाबा 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 कहते रहो, इससे अपनापन समाप्त हो जाएगा, वर्षा भी याद रहेगा. बाबा कहने से सर्वव्यापी का ज्ञान पहले से ही खत्म हो जाता है. अगर कोई कहे भगवान सर्वव्यापी है तो बोलो, बाप सबके अंदर कैसे हो सकता. ತಂದೆ ಎಲ್ಲರೂ ತನ್ನೊಳಗಡೆ, ನಮ್ಮಪ್ಪ ನಮ್ಮೊಳಗಡೆ ಇದ್ದಾರೆ, ಇದು ಹೆಂಗೆ ಸಾಧ್ಯ? ಮುಖದಿಂದ ಗಳಿಗ್ಗೆ ಬಾಬಾ ಹಿಂಗೆ ಹೇಳ್ತಾರೆ, ಭಗವಂತ ಹಿಂಗೆ ಹೇಳ್ತಾರೆ, ತಂದೆ ಹಿಂಗೆ ಹೇಳ್ತಾರೆ. ಇದನ್ನು ಹೇಳ್ತಾ ಹೋದರೆ ನನ್ನತನ ಅಭಿಮಾನ ಏನಿದೆಯಲ್ಲ ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ. ಯಾರಿಗೆ ಏನಾದರೂ ಹೇಳುವಾಗ್ಲೂ ನೋಡಿ, ಬಾಬಾವ್ರು ಇದು ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಅವ್ರ ಬುದ್ಧಿ ಸ್ವಲ್ಪ ಕೆಳಗೆ ಬರುತ್ತೆ. ತಂದೆ ಹಾಗೂ ಆಸ್ತಿಯನ್ನು ನೆನ್ಪಿಟ್ಕೊಳ್ತೀರ. ಬಾಬಾ ಬಾಬಾ ಅಂದಾಗ ಆಸ್ತಿ ನೆನಪು ಬರುತ್ತೆ. ಬಾಬಾ ತಂದೆ ಎಂದಾಗ ಅಲ್ಲಿ ಸರ್ವವ್ಯಾಪಿಯ ಮಾತು ಸಮಾಪ್ತಿ ಆಗಿಬಿಡುತ್ತೆ. ಯಾರಾದರೂ ಭಗವಂತ ಸರ್ವವ್ಯಾಪಿ ಅಂತ ಹೇಳಿದ್ರೆ ಹೇಳಿ, ಯಾವಾಗ ಭಗವಂತನನ್ನು ತಂದೆ ಅಂತೀರ, ತಂದೆ ಮಕ್ಕಳೊಳಗಡೆ ಹಂಗಿರೋಕ್ಕೆ ಸಾಧ್ಯ? ಗೀತ್ ಆಜ್ ಅಂಧೇರೆ ಮೇ ಹೇ ಇನ್ಸಾನ್. ಪ್ರಪಂಚದ ಮಾನವರು ಎಲ್ಲ ಅಂಧಕಾರದಲ್ಲಿದ್ದಾರೆ ಎನ್ನೋದು ಹಾಡು.
ओम शांति। बच्चों ने क्या कहा और किसको पुकारा? हे ज्ञान के सागर अथवा हे ज्ञान सूर्य बाबा। भगवान को बाबा कहा जाता है। भगवान बाप है तो तुम सब उनके बच्चे हो। बच्चे कहते हैं हम अंधेरे में आकर पड़े हैं। ಅಂದ್ರೆ ಭಗವಂತನನ್ನು ಕರೆದಿದ್ದು ತಂದೆ, ಇವತ್ತಿನ ಜಗತ್ತೆಲ್ಲ ಅಂಧಕಾರದಲ್ಲಿದೆ, ಹೇ ಜ್ಞಾನ ಸಾಗರ, ಹೇ ಜ್ಞಾನ ಸೂರ್ಯ ಅಪ್ಪ ಅಂತ ಹೇಳಿ ಎಲ್ಲ ಹೇಳ್ತಾರೆ ಮನುಷ್ಯರು. ಇದನ್ನೆಲ್ಲ ಸರಿ ಮಾಡು, ಇದೇನಿದು ಕೈ ಮೀರಿ ಹೋಗಿದೆ. ಈಗಂತೂ ಜಾಸ್ತಿ ಪುಕಾರ್ ಕೂಗ್ತಿದಾರಲ್ವಾ. ಅಂದಾಗ ಭಗವಂತ ತಂದೆಯಾಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನೀವು ಮಕ್ಕಳಾದ್ರಿ ಅಂತಂದಾಗ ಮಕ್ಕಳು ಹೇಳ್ತಿದ್ದಾರೆ, ತಂದೆ ನಾವು ಕತ್ಲೆಯಲ್ಲಿ ಬಂದಿದೀವಿ, आप हमें सोजरे में ले जाओ। बाबा कहने से सिद्ध होता है कि बाप को पुकारते। बाबा अक्षर कहने से लव आ जाता है, क्योंकि बाप से वर्षा लिया जाता है। ಇಂಪಾರ್ಟೆಂಟ್ ಮಾತಲ್ವಾ. ಬಾಬಾ ಅಂತ ಅಂದಾಗ ಅಲ್ಲಿ ಸಿದ್ಧ ಏನಾಗುತ್ತೆ, ಕೂಗ್ತಿದ್ದಾರೆ, ಕರೀತಿದ್ದಾರೆ ನಮ್ಮನ್ನೆಲ್ಲ ಬೆಳಕಲ್ಲಿ ತಗೊಂಡೋಗು ಅಂತ. ತಂದೆ ಅನ್ನೋದು ಬರೀ ಒಂದು ಆಸ್ತಿಯ ಪ್ರಶ್ನೆ ಇಲ್ಲ, ಪ್ರೀತಿ ಬರುತ್ತೆ, ಸಂಬಂಧ ಅಲ್ಲ ತಂದೆ ಎಂದಾಗ. ಸೊ ನನ್ನ ಆತ್ಮನ ತಂದೆ ಬಲೆ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಅವರೊಬ್ಬರೇ ರಕ್ಷಕ ಅನ್ನೋ ಪ್ರೀತಿ ಭಕ್ತರಿಗಿದೆ. ನಮಗಂತೂ ಆಸ್ತಿಯ ನೆನಪು ಬರುತ್ತಲ್ಲ ಬಾಬಾ ಅಂದ ತಕ್ಷಣ. सिर्फ ईश्वर व प्रभु कहने से बाप से वर्षे की रसना नहीं आती, बाबा कहने से वर्षा याद आता. ತಂದೆ ಅನ್ನೋದು ಹೆಂಗಿದೆ, ಏ ಈಶ್ವರ, ಏ ಭಗವಂತ ಅಂದ್ರೆ ಅದು ಕನೆಕ್ಟೇ ಆಗಲ್ಲ ಮೈಂಡ್. ಆ ಪ್ರೀತಿನೂ ಬರಲ್ಲ, ಆಸ್ತಿನೂ ಇಲ್ಲ. ಅದಕ್ಕೆ ಬಾಬಾ ಹೇಳೋದು ಮನುಷ್ಯರಿಗೆ ಹೇಳ್ಬೇಕು, ತಂದೆ ಅಂತ ನೆನಪು ಮಾಡಿದಾಗ ಅಲ್ಲಿ ನಿಮಗೆ ಅಧಿಕಾರ ಇರುತ್ತೆ ತಂದೆ ಮೇಲೆ. तुम पुकारते हो बाबा, हम अंधेरे में आकर पड़े हैं, आप अभी फिर ज्ञान से हमारा दीपक जगाओ, क्योंकि आत्माओं का दीप बुझा हुआ है। मनुष्य मरते तो 12 दिन दीवा जगाते हैं, एक घृत डालने के लिए बैठा रहता, कहाँ दीवा बुझ न जाए. ಇಂಪಾರ್ಟೆಂಟ್ ಮಾತಂದ್ರೆ, ಯಾರೇ ಈಗ ಅಂಧಕಾರದಲ್ಲಿ ಇದ್ದಾರೆ ಅಂದ್ರೆ ಆತ್ಮ ಅಜ್ಞಾನ ಅಂಧಕಾರದಲ್ಲಿ ಇದೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜ್ಞಾನದಿಂದ ನಮ್ ದೀಪ ಬೆಳಗ್ಸು ಬಾಬಾ, ನಾವು ಕತ್ಲೆಯಲ್ಲಿ ಇದೀವಿ, ಬೆಳಕು ತಗೊಂಡೋಗಿ ಬೆಳಕು ಬೇಕು ಅಂತ ಕೇಳಿದ್ರೆ ಅಂಡರ್ಸ್ಟುಡ್ ದೀಪ ಆಫ್ ಆಗಿದೆ ಅಂತ. ಅದಕ್ಕೆ ಜನ ಏನ್ ಅಂದ್ಕೊಂಡ್ಬಿಟ್ರಂದ್ರೆ ಶರೀರ ಬಿಟ್ಟಾಗ 12 ದಿನ ದೀಪ ಹಚ್ಚಿರ್ಬೇಕು, ಕತ್ಲೆ ಆಗ್ಬಾರ್ದು ಅವ್ರು ಹೋಗೋ ಮಾರ್ಗಕ್ಕೆ ಅಂತ. ಈ ದೀಪ ಏನ್ ಮಾಡುತ್ತೆ? ಜ್ಞಾನದ ಬೆಳಕು ಪ್ರಶ್ನೆ ಅಲ್ವಾ. ಅದಕ್ಕೆ ಎಣ್ಣೆ ಹಾಕೊಂಡು ಒಬ್ರು ಕೂತೇ ಇರ್ತಾರೆ, ಎಲ್ಲಿ ದೀಪ ಆರೋಗ್ಬಾರ್ದಂತ. ಬಾಪ್ ಸಮझाते हैं, तुम भारतवासी सोजरे में अर्थात दिन में थे, अब रात में हो. 12 घंटा दिन, 12 घंटा रात, वो है हद की रात, हद की बेहद की दिन रात और हद की दिन रात. ಎಷ್ಟು ದೊಡ್ಡ ವ್ಯತ್ಯಾಸ ಅಲ್ವಾ. ये तो बेहद का दिन और बेहद की रात है, जिसको कहा जाता है ब्रह्मा का दिन, सतयुग त्रेता, ब्रह्मा की रात, ದ್ವಾಪರ ಕಲಿಯುಗ. ನೀವು ಭಾರತವಾಸಿಗಳು ಬೆಳಕಲ್ಲಿದ್ರಿ, ಅರ್ಥಾತ್ ದಿನದಲ್ಲಿದ್ರಿ. ದಿನ ರಾತ್ರಿ ಅನ್ನೋದು 12 ಗಂಟೆ. ಅದೆಂಗಿದೆಯೋ ಹಾಗೆ ಸೃಷ್ಟಿನೂ 12 ಗಂಟೆನೆ. ಸತ್ಯ ತ್ರೇತಾಯುಗದಲ್ಲಿ ಬೆಳಕಲ್ಲಿದ್ವಿ, ದ್ವಾಪರ ಕಲಿಯುಗದಲ್ಲಿ ಬಂದಾಗ ರಾವಣ ಬಂದ ಅಂದ್ರೆ ಕತ್ಲೆಯಲ್ಲಿ ಬಂದ್ವಿ. ಮನುಷ್ಯ ಟೋಕ್ರೆ ಖಾತೆ ರೇತೆ, ಕತ್ಲೆಯಲ್ಲಿ ಮಾಯೆಯ ಕಾರಣ ಮೋಸ ಹೋಗ್ತಿದ್ದಾರೆ. भगवान को ढूंढने के लिए चारों तरफ फेरे लगाते हैं, परंतु परमात्मा को पा नहीं सकते. परमात्मा को पाने के लिए ही भक्ति करते हैं. द्वापर से भक्ति शुरू होती है, अर्थात रावण राज्य शुरू होता है. ಮನುಷ್ಯರು
ಈ ಭಗವಂತನನ್ನ ಹುಡುಕ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡಿ. 4 ಧಾಮಗಳು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಹೋಗ್ತಾ ಇರ್ತಾರೆ. ಪರಮಾತ್ಮನನ್ ಪಡ್ಕೊಳಕ್ಕಾಗಲ್ಲ. ಪರಮಾತ್ಮನನ್ ಪಡ್ಕೋಬೇಕಂತಾನೆ ಭಕ್ತಿನೂ ಎಷ್ಟು ಕಷ್ಟದ ವ್ರತಗಳನ್ನು ಇಡ್ತಾರೆ. ದ್ವಾಪರದಿಂದ ಭಕ್ತಿ ಶುರುವಾಗುತ್ತೆ. ಅಂದ್ರೆ ಯಾಕೆ ಶುರುವಾಯ್ತು? ರಾವಣ ರಾಜ್ಯ ಶುರುವಾಯ್ತು. ರಾವಣ ಬಂದ ಅಂದ್ರೆ ದುಃಖ ಶುರುವಾಯ್ತು. ಸಂಕಟದಲ್ಲಿ ವೆಂಕಟರಮಣ ಅಂದಂಗೆ ಬಾಬುವರನ್ನ ಕರಿಯಕ್ ಶುರು ಮಾಡಿದ್ವಿ. दशहरे की भी एक स्टोरी बनाई, स्टोरी हमेशा मनोमय बनाते हैं, जैसे बायोस्कोप या नाटक आदि बनाते हैं। श्रीमद् भगवत गीता ही है सच्ची। परमात्मा ने बच्चों को राजयोग सिखाया, राजा ही दी, फिर भक्ति मार्ग में बैठकर स्टोरी बनाते हैं ना। ಇದು ಕತೆ. ಬಾಬಾ ಹೇಳೋದು ಭಕ್ತಿಯಲ್ಲಿ ದಶಹರಾ ಸ್ಟೋರಿ ಯಾವ್ಯಾವ್ದು ಏನೇನು ಕೇಳ್ತೀರ ಸ್ಟೋರಿಗಳು, ತಲೆ ಬುಡ ಇಲ್ಲದ ಸ್ಟೋರಿ. ಹೆಂಗೆ ಬಾಬಾ ಹೇಳ್ತಾರೆ ಎಲ್ಲ ಕಾಲ್ಪನಿಕವಾದ ಮಾತು. ರವಿ ನೋಡದೆ ಇರೋದನ್ನ ಕವಿ ನೋಡ್ತಾನೆ ಅಂತಾರಲ್ಲ, ಹಂಗೆ ಇದೆಲ್ಲ ನಾಟಕಗಳು, ಈ ಸಿನಿಮಾಗಳು ಸ್ಟೋರಿ ಬರೀತಾರೆ ನೋಡಿ, ಎಲ್ಲ ಕಾಲ್ಪನಿಕ ತಾನೆ. ಹಂಗೆ ಈ ಕತೆಗಳನ್ನು ಇವ್ರು ಬರೆದು ಬಿಟ್ರು. ರಿಯಲ್ ಆಗಿ ನೋಡಿದ್ರೆ ನಡೆದಿರ್ತಕ್ಕಂಥದ್ದು ಒಂದೇ ಸತ್ಯ ಗೀತಾ. ಅವ್ರು ಹೇಳ್ದಂಗ ಮಹಾಭಾರತ ನಡಿಲಿಲ್ಲ. ಫೈನಲ್ ವಿನಾಶ ಆಯ್ತು, ಅದು ಬೇರೆ ವಿಷಯ. ಬಟ್ ಆ ಪುಸ್ತಕದಲ್ಲಿ ಏನ್ ಬಂತು ಅಲ್ಲಿನೂ ಪ್ರೈಲೋಪ ಆಗ್ಬಿಡ್ತು. ಸೊ ಗೀತಾ ಭಗವಂತ ಸೃಷ್ಟಿಗೆ ಬಂದ್ರು, ಸಾಧಾರಣ ವೃದ್ಧನ ಶರೀರದಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ರು, ಮಕ್ಕಳಿಗೆ ರಾಜಯೋಗ ಕಲಿಸಿ ರಾಜಾಯಿ ಕೊಟ್ರು. ಇದೊಂದು ಸತ್ಯವಾದ ಮಾತು. ಅದು ಕೇಳ್ತಾರೆ ಬಾಬಾ, ಸಚ್ಚಿ ಬಾತ್ ತೋ ಬಾಪ್ ದ್ವಾರ ತುಮ್ ಸುನ್ ರಹೆ ಹೋ, ಹಮೇಶಾ ಬಾಬಾ ಬಾಬಾ कहना चाहिए। परमात्मा हमारा बाबा है, नई दुनिया का रचयिता है, तो जरूर उनसे हमको स्वर्ग का वर्षा मिलना चाहिए। अभी तो 84 जन्म भोग हम नरक में आकर पड़े। ಜ್ಞಾನ ಹೇಳುವಾಗ ಬಾಬಾ ಹೇಳ್ತಾರೆ, ಈಗ ಸತ್ಯ ಜ್ಞಾನ ಕೇಳ್ತಿದೀವಲ್ಲ, ಯಾವಾಗ್ಲೂ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ತಂದೆ ಹೇಳ್ತಿದ್ದಾರೆ. ಹಿಂಗ್ ಹೇಳಿದ್ರೆ ನಮ್ ತಂದೆ ಹೊಸ ಜಗತ್ತಿನ ರಚಯಿತ, ಅವರು ಸ್ವರ್ಗದ ಆಸ್ತಿ ಕೊಡ್ತಿದ್ದಾರೆ. ಈಗ ತಂದೆ ಅಂದ ತಕ್ಷಣ ಆಸ್ತಿ ಸಿಗ್ಬೇಕು. ನೀವು ಡೈಲಿ ತೊಮೆಯೋ ಮಾತಾಶ್ಚ ಪಿತ ಅಂತ ನೆನಪು ಮಾಡ್ತೀರಾ, ಏನ್ ಆಸ್ತಿ ಸಿಗ್ತಿದೆ? ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ನಾವೆಲ್ಲ 84 ಜನ್ಮ ಅನುಭವ ಮಾಡಿ ಕೆಳಗಡೆ ನರಕದಲ್ಲಿ ಬಂದಿದೀವಿ. ಸೊ ಬಾಬಾ ನಮಗಿದ್ರ ಸ್ಟೋರಿ ಹೇಳ್ತಿದ್ದಾರೆ, ಜ್ಞಾನ. बाप समझाते हैं बच्चों, तुम भारतवासी सूर्यवंशी चंद्रवंशी थे, विश्व के मालिक थे, दूसरा कोई धर्म नहीं था, उसको स्वर्ग अथवा कृष्णपुरी कहा जाता है। यहाँ है कंसपुरी। बाप याद दिलाते हैं लक्ष्मी नारायण का राज्य था, बाप ही ज्ञान का सागर, शांति का सागर, पतित पावन ने न कि पानी का गंगा। ಹಿಸ್ಟ್ರಿ ಜಾಗ್ರಫಿ ಏನು? ಸತ್ಯ ತ್ರೇತಾಯುಗದಲ್ಲಿ ಸೂರ್ಯವಂಶಿ ಚಂದ್ರವಂಶಿಯರಿದ್ರಿ, ನೀವು ವಿಶ್ವದ ಮಾಲೀಕರಾಗಿದ್ರಿ. ಆಗ ಭಾರತ ಒಂದೇ ಇತ್ತಲ್ಲ, ಬೇರೆ ಖಂಡಗಳಿರ್ಲಿಲ್ಲ ಅಂದಾಗ ಅದನ್ನ ಕೃಷ್ಣಪುರಿ ಅಂತ ಹೇಳಲಾಗುತ್ತೆ. ಇದು ಕಂಸಪುರಿ ಆಗೋಯ್ತು. ಬಿಲ್ಕುಲ್ ತಂದೆ ನೆನಪು ತರಿಸ್ತಿದ್ದಾರೆ, ಮಕ್ಕಳೇ ಆದಿಯಲ್ಲಿ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. ತಂದೆ ಒಬ್ಬರೇ ಜ್ಞಾನ ಸಾಗರ, ಶಾಂತಿ ಸಾಗರ, ಪತಿತ ಪಾವನ. ಯಾರು ನಮಗ್ ಬಂದೀಗ ಜ್ಞಾನ ಕೊಡ್ತಿದ್ದಾರೆ, ಸತ್ಯ ಜ್ಞಾನವನ್ನ ಪಾವನ ಮಾಡಕ್ಕೆ ಜ್ಞಾನ ಕೊಡ್ತಿರೋದು. ಗಂಗಾ ಸ್ನಾನ ಎಲ್ಲಾದ್ರೂ ಹೋಗಿ ಪಾವನವಾಗುತ್ತಾ? ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕು? ಎಲ್ಲರನ್ನ ತಗೊಂಡೋಗಿ ಅದ್ಕೊಂಡು ಎತ್ಕೊಂಬಂದ್ರೆ ಆಯ್ತು. ಪೊಲೀಸು ಬೇಡ, ಜೈಲು ಬೇಡ. सब ब्राइड्स का एक ही भगवान ब्राइड गुरु में ये मनुष्य नहीं जानते, इसलिए पूछा जाता है आत्मा का बाप कौन, तो मूंज पड़ते हैं, कहते हैं हम नहीं जानते। ಎಲ್ಲ ಆತ್ಮಗಳಿಗೆ ಪ್ರಿಯತಮ ಸೀತೆಯರಿಗೆ ರಾಮ ಅಲ್ವಾ, ಒಬ್ಬರೇ ಭಗವಂತ. ಕೇಳಿದ್ರೆ ಆತ್ಮ ತಂದೆ ಏನು ಅದು ಗೊತ್ತಿಲ್ಲ, ಕನ್ಫ್ಯೂಷನ್. ಏನ್ ಕೇಳಿದ್ರು ಕನ್ಫ್ಯೂಷನ್, ಯಾರಿಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬು. तो अरे आत्मा तुम अपने बाप को नहीं जानते हो,
कहते हैं गॉड फादर, फिर पूछा जाता है उनका नाम रूप क्या है. ಹೇಳ್ತಾರೆ ಭಗವಂತನೇ ರೀ ನಮಗೆಲ್ಲ ತಂದೆ ತಾಯಿ ಅಂತ. ಬಟ್ ಆದ್ರೆ ಬಾಬಾ ಹೇಳೋದು, ತಂದೆ ತಾಯಿ ಆದ್ರೆ ಒಂದು ಆಸ್ತಿಯಲ್ಲಿ, ಅವ್ರ ಪರಿಚಯಲ್ಲಿ, ನಾಮರೂಪ ಎಲ್ಲಿ, ಗಾಡ್ಕೋ ಪಹಚಾನ್ತೆ ಹೋ, ದೇವ್ರೇ ಅಂತ ನಂಬ್ತೀರ ಬಟ್ ಪರಿಚಯ ಇದೆಯಾ? ಫಿರ್ ಏನ್ ಹೇಳ್ತಾರೆ, ಒಂದೇ ಶಬ್ದ ಎಲ್ಲರದೂ, ಸರ್ವವ್ಯಾಪಿ. अरे बच्चों का बाप कब सर्वव्यापी होता है क्या? रावण की आसुरी मत पर कितना बेसमझ बन जाते हैं. देहाभिमान है नंबर 1, अपने को आत्मा निश्चय नहीं करते. ಎಲ್ಲ ಗೋಟಾಲ ಹೆಚ್ಚು ಕಡಿಮೆ ಆಗಿರೋದೇ ಏನಂತ, ಆತ್ಮ ಅಂತನೂ ತಿಳಿಲಿಲ್ಲ, ಆತ್ಮನ ತಂದೆ ಏನು ಅನ್ನೋದನ್ನು ಯೋಚನೆ ಮಾಡ್ಲಿಲ್ಲ. ನೆನ್ನೆನು ಹೇಳಿದ್ರಲ್ಲ, ಆತ್ಮಾಭಿಮಾನಿಯಾಗೋ ಜ್ಞಾನ ಜಗತ್ತಲ್ಲಿ ಯಾರು ಕೊಡ್ಲೇ ಇಲ್ಲ, ಹೇಳಲೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅವ್ರಿಗೆ ಹೇಳಿ ಸರ್ವವ್ಯಾಪಿ ಅಂದ್ರೆ. ಅರೇ ಮಕ್ಕಳು ಯಾರಾದ್ರೂ ಹೇಳ್ತಾರ ನಮ್ ತಂದೆ ನನ್ನೊಳಗಡೆ ಸರ್ವವ್ಯಾಪಿಯಾಗಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಅಂತ? ಅದಕ್ಕೆ ದೇಹಾಭಿಮಾನ ನಂಬರ್ 1 ಯಾವ ಕಾರಣ? ರಾವಣನ ಆಸುರಿ ಮತ ಇರೋದ್ರಿಂದ ಬೇಸಮಜ್. ಮನುಷ್ಯರಂತೂ ಆಸುರಿ ಮತದ ಮೇಲೆ ಇದ್ದಾರೆ. ಬಾಬಾ 14th ಏನ್ ಹೇಳಿದ್ರು, ಜಸ್ಟ್ ದೇಹಾಭಿಮಾನ ಬಂದ್ರೂನು ನನ್ನ ಜ್ಞಾನ ನಿಮ್ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ವಾಕ್ಯ ಆಗುತ್ತೆ. ಆಮೇಲೆ ಅದು ಮಾಯೆ ಅಶುದ್ಧ ವೈಬ್ರೇಷನ್ಸ್ ಅದಕ್ಕೆ ಬರುತ್ತೆ. ಅದರಲ್ಲಿ ತನ್ನ ಅನ್ಯರ ಕಲ್ಯಾಣ ಆಗುತ್ತೆ. ಜಸ್ಟ್ ಒಂದು ಅಂತರ್ಮುಖತೆ ಇಲ್ಲ ಅಂದ್ರೇನೆ ಎಷ್ಟು ನುಕ್ಸಾನಲ್ಲ. ಇದು ಯೋಚನೆ ಮಾಡಿ. ಎಲ್ರೂ ಅಂತರ್ಮುಖಿಯಾಗಿ ಮುರಳಿ ಕೇಳ್ತಿದ್ದೀರಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತನ್ನನ್ನ ಆತ್ಮ ಅಂತ ನಿಶ್ಚಯ ಮನುಷ್ಯರು ಮಾಡಲ್ಲ. ಕೇದೇತೆ ಮೇ ಫಲ. ನಾವು ನಾನು ಇಂಥವ್ರು ಹೆಸರು ಹೇಳ್ಬಿಡ್ತಾರೆ. तो ये तो हो गई शरीर की बात. असल में स्वयं कौन है ये नहीं जानते. मैं जज हूं, मैं ये हूं, मैं करते रहते, परंतु ये रॉन्ग है. मैं और मेरा ये 2 चीजें है. ನಮಗೆ ಕೂತ್ಕೊಂಡು ಬಾಬಾ ಫಸ್ಟ್ ಪಾಠ ಪಕ್ಕಾ ಮಾಡ್ತಿದ್ದಾರೆ. ಆತ್ಮ ಅವಿನಾಶಿ ಹೇ, ಶರೀರ್ ವಿನಾಶಿ. ಮನುಷ್ಯರಂತೂ ನಾನ್ ಜಡ್ಜು, ನಾನು ಇಂಥದ್ದು, ನಾನು ಇಂಜಿನಿಯರು, ಡಾಕ್ಟ್ರು ಇದನ್ನೇ ಹೇಳ್ಕೊಂಡು ಕೂತಿರ್ತಾರೆ. ಎಲ್ಲ ರಾಂಗ್ ಅವ್ರ ಪರಿಚಯ. ಎರಡಲ್ಲ, ನಾನು ನಂದು. ಸೊ ನಾನು ಆತ್ಮ ಅವಿನಾಶಿ, ನಂದ್ ಅಂದ್ರೆ ಶರೀರ. ಸೊ ಅಂದಾಗ 2 ಮಾತಲ್ಲ. ಸೊ ನಾಮ್ ಶರೀರ ಪರ್ ಪಡ್ತಾ ಹೇ. ಏನ್ ಹೆಸರು ಹೇಳ್ತಿದ್ದೀರಾ? ಅದು ಶರೀರದ ಹೆಸರು. ನೀವ್ ಯಾರ್ರಿ? तो आत्मा का कोई नाम नहीं रखा जाता. बाप कहते हैं मेरा नाम शिव ही है, शिव जयंती मनाते हैं. अब निराकार की जयंती कैसे हो सकते? वो किस में आते हैं किसको भी पता नहीं है. सब आत्माओं का नाम आत्मा ही है, परमात्मा का नाम शिव है, बाकी सब है सालिग्राम. ಆತ್ಮಗಳಿಗೆ ಹೆಸರಿಡಲ್ಲ ಮನುಷ್ಯರು. ರೆಕಗ್ನಿಷನ್ಗೆ ಶರೀರ ಹೆಸರಿಡ್ತಾರೆ. ನೋಡಿ, ಆತ್ಮ ಬಂದಾಗ ಹೆಸರಿಲ್ದೆ ಬರುತ್ತಲ್ಲ, ಆಮೇಲೆ ಇವರು ಪರಿಚಯಕ್ಕೆ ಹೆಸರಿಟ್ಕೊಳ್ಳೋದು. ಬಟ್ ಪರಮಾತ್ಮ ಅವರು ಆತ್ಮನೇ, ಬಟ್ ಅವ್ರಿಗೆ ಹೆಸರಿದೆ, ನಾನ್ ಸದಾಶಿವ. ಅದಕ್ಕೆ ಶಿವ ಜಯಂತಿಯನ್ನ ಆಚರಣೆ ಮಾಡೋದು. ಆತ್ಮಗಳು ಯಾವಾಗ್ಲೂ ಆತ್ಮಗಳನ್ನೇ, ಸಾಲಿಗ್ರಾಮ ಅಂತ ಹೇಳಾಗುತ್ತೆ. ಬಾಬಾ ಮಾತ್ರ ಯಾರು? ಬಾಬಾ ಮಾತ್ರ ಪರಮಾತ್ಮ ಶಿವನಾಗಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, आत्माएं बच्चे है, एक शिव सब आत्माओं का बाप है, वो है बेहद का बाप. उनको सब पुकारते कि आकर हमें पावन बनाओ. हम दुखी है, आत्मा पुकारती है, दुख में सब बच्चे याद करते और फिर ये बच्चे सुख में रहते. बच्चे यही सुख में रहते तो कोई भी याद नहीं, कोई भी याद नहीं होता. ಸುಖದಲ್ಲಿದ್ದಾಗ ನಾವೆಲ್ಲಿ ಸತ್ಯ ತ್ರೇತಾದಲ್ಲಿ ನೆನಪು ಮಾಡ್ತೀವಿ. ದುಃಖಿ ಬನಾಯಾ ಹೇ ರಾವಣನೆ. ಶಿವ ಪರಮಾತ್ಮ ತಂದೆ, ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಇದು ಬೇಹದ್ ಮಾತು. ಅದಕ್ಕೆ ಎಲ್ರೂ ಅವರನ್ನೊಬ್ಬರನ್ನೇ ಕರೆಯೋದು.
ಹೇ ಪತಿತ ಪಾವನ ಬಾ ಅಂತ ದುಃಖಿಯಾಗಿದ್ದಾರೆ. ಆತ್ಮ ಕೂಗೋದು ಯಾವಾಗ ಕೂಗುತ್ತೆ? ದುಃಖ ಆದಾಗ ಕೂಗುತ್ತೆ. ಸುಖದಲ್ಲಿದ್ದಾಗ ಮಾತ್ರ ಏನಿಲ್ಲ, ನೆನ್ಪೇ ಮಾಡಲ್ಲ ಅಂತಾರೆ ಬಾಬುರು. ಬಾಪ್ ಸಮझाते हैं ये रावण तुम्हारा कौन है? ರಾವಣ ತುಮಾರ ಪುರಾಣ ದುಶ್ಮನ್ है. ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಪುರಾಣ ದುಶ್ಮನ್. ये भी ड्रामा का खेल बना हुआ है अभी. क्या होता है? सब अंधेरे में है इसलिए पुकारते हैं. हे ज्ञान सूर्य आओ हमको सोजरे में ले जाओ, भारत सुखधाम ता तो कोई भी पुकारते नहीं थे. ಇದು ತುಂಬಾ ಇಂಪಾರ್ಟೆಂಟ್ ಮಾತು. कोई अप्राप्त वस्तु नहीं था, यहाँ तो चिल्लाते रहते हैं ये शांति देवा बाप आकर समझाते हैं. शांति तो तुम्हारा स्वधर्म है, गले का हार है. आत्मा शांति धाम की रहवासी है. ರಾವಣ ಹಳೆ ಶತ್ರು, ಭಾರತದ ಶತ್ರು, ಎಲ್ಲ ಆತ್ಮಗಳ ಶತ್ರು. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ಯಾವಾಗ ಎಲ್ರೂ ಅಂಧಕಾರದಲ್ಲಿ ಬರ್ತಾರೆ ಅವಾಗ ಕರೆಯೋದು, ಹೇ ಜ್ಞಾನ ಸೂರ್ಯ ತಂದೆ ಬಾ, ಬೆಳಕಲ್ ಕರ್ಕೊಂಡೋಗು. ಯಾವಾಗ ಭಾರತ ಸುಖಧಾಮವಾಗಿತ್ತು ಯಾರು ಕರೀತಿರ್ಲಿಲ್ಲ, ಯಾಕೆಂದ್ರೆ ಅಪ್ರಾಪ್ತಿ ಅನ್ನೋದು ಇಲ್ವೇ ಇಲ್ಲಲ್ಲ, ಯಾವ ವಸ್ತು ಇರ್ಲಿಲ್ಲ. ಇಲ್ಲೆಲ್ಲ ಕರೆಯೋದು ಏ ಶಾಂತಿ ದೇವ ಸುಖದೇವ ಏನೇನೋ ಹೇಳ್ತಾರೆ, ಯಾಕೆಂದ್ರೆ ಬರೀ ದುಃಖ ಇದೆ. ತಂದೆ ಹೇಳೋದು, ಮಕ್ಕಳೇ ನಿಮ್ ಸ್ವಧರ್ಮ ಶಾಂತಿ. ಎಲ್ಲಿವರೆಗೂ ನೀವು ನಿಮ್ಮ ಸ್ವಧರ್ಮದಲ್ಲಿ ಬರಲ್ಲ, ಶಾಂತಿಯಲ್ಲಿ ಸುಖ ಇದೆ. ಅದಕ್ಕೆ ಎಲ್ರು ಮನುಷ್ಯರು ಶಾಂತಿ ಕೊಡು ಅನ್ನೋದು. ಈಗ ನೀವು ಆ ಸ್ಥಿತಿಯಲ್ಲಿ ಇರಿಯಲ್ಲ, ಶಾಂತಿ ನಿಮ್ಮ ಕೊರಳಿನ ಹಾರ, ಶಾಂತಿಧಾಮದ ರೇವಾಸಿಗಳು. ಶಾಂತಿಧಾಮ್ ಸೆ ಫಿರ್ ಸುಖಧಾಮ್ ಮೇ ಜಾತೆ ಶಾಂತಿಧಾಮದಿಂದ ಆಮೇಲೆ ಸುಖಧಾಮಕ್ಕೆ ಹೋಗ್ತೀವಲ್ವಾ, ವಹಾ ತೋ ಸುಖಿ ಸುಖ. तुमको चिल्लाना नहीं होता, दुख में ही चिल्लाते हैं. रहम करो दुख हरता सुख करता है बाबा आओ. शिव बाबा मीठा बाबा फिर से आओ. आते जरूर है तब तो शिव जयंती मनाते हैं. ಈಗ ನಾವ್ ಕಿರ್ಚಕ್ ಹೋಗಲ್ಲ, ಬಾಬಾ ನಮ್ಮಂದಿಗೆ ಶಾಂತಿ ಕೊಡು ಖುಷಿ ಕೊಡು ಅಂತ. ಜಗತ್ತು ಕೂಗ್ತಾ ಇದೆ. ಸುಖದಲ್ಲಿದ್ದಾಗ ನಾವೆಂದೂ ಕೂಗಲ್ಲ, ದುಃಖದಲ್ಲೇನೆ ಕರೆಯೋದು. ದಯೆ ತೋರ್ಸು ಏ ದುಃಖರ್ತ ಸುಖಕರ್ತ, ಏ ಬಾಬಾ ಬಂದ್ಬಿಡು, ಶಿವ ಬಾಬಾ ಸ್ವೀಟ್ ಬಾಬಾ ಬಾ, ಏ ಮಧುರ ತಂದೆ, ಏ ದಯಾಳು ಕೃಪಾಳು ನೀನ್ ಬಾರಪ್ಪ ಅಂತ ಎಷ್ಟು ಪ್ರೀತಿಯಿಂದ ಕರೆದಿದ್ದಲ್ವಾ. ಬಾಬಾ ಹೇಳ್ತಾರೆ ಖಂಡಿತ ಬರ್ತೀನಿ ಮಕ್ಕಳೇ, ನೀವ್ ಕರೆದಂಗ್ ನಾನ್ ಬಂದ್ಬಿಡ್ತೀನಿ. ಶಿವ ಜಯಂತಿ ಅದಕ್ಕೆ ಆಚರಣೆ ಮಾಡೋದಂತಾರೆ. ಬಟ್ ಬಾಬಾ ಎಷ್ಟು ಪ್ರೀತಿಯಿಂದ ಬರ್ತಾರೆ, ಬಟ್ ಅದರ ರಿಟರ್ನ್ ಅಲ್ಲಿ ನಾವು ಅವ್ರು ಹೇಳಿದ್ದೆಲ್ಲ ಧಾರಣೆ ಎಷ್ಟು ಮಾಡ್ತೀವಿ. ಇನ್ ರಿಟರ್ನ್ ಆ ಪ್ರೀತಿಗೆ ನನ್ ರೆಗಾರ್ಡ್ ಎಷ್ಟು, ಇದು ಪ್ರತಿ ಕ್ಷಣ ಪ್ರತಿ ಗಳಿಗೆ ಕೇಳ್ಕೊಳ್ಬೇಕು ನಾವು ನಿಜವಾಗ್ಲು. श्री कृष्ण है स्वर्ग का प्रिंस, उनकी भी जयंती मनाते, परंतु कब कृष्ण कब आया ये किसको भी पता नहीं. राधे कृष्ण ही स्वयंवर के बाद लक्ष्मी नारायण बनते, ये भी कोई नहीं जानते. ಶ್ರೀಕೃಷ್ಣ ಸ್ವರ್ಗದ ಪ್ರಿನ್ಸ್. ಮನುಷ್ಯರು ಶ್ರೀಕೃಷ್ಣನನ್ನು ಭಗವಂತನ್ ಮಾಡಿದಾರಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಶಿವ ಒಬ್ರೇ ಪರಮಾತ್ಮ ನಿರಾಕಾರ. ಕೃಷ್ಣಂದು ಜಯಂತಿಯನ್ನ ಆಚರಣೆ ಮಾಡ್ತಾರೆ, ಬಟ್ ಕೃಷ್ಣ ಯಾವಾಗ ಬಂದಿದ್ದು, ಬಂದ್ ಏನ್ ಮಾಡಿದ್ದು ಇದು ಯಾರಿಗೂ ಗೊತ್ತಿಲ್ಲ. ಅಂಡ್ ಕೃಷ್ಣನ ಮಹಿಮೆ ಎಷ್ಟು ದೊಡ್ಡದು, ಅವ ಎಷ್ಟು ಗ್ಲಾನಿ ಮಾಡಿಟ್ಟಿದ್ದಾರೆ. ಮತ್ತೆ ರಾಧೆ ಕೃಷ್ಣನೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಈ ಸೀಕ್ರೆಟ್ನು ಯಾರು ಹೇಳಲಿಲ್ಲ. ಮನುಷ್ಯ ಹಿ ಪುಕಾರ್ತೆ ರೇತೆ ಓ ಗಾಡ್ ಫಾದರ್ ಶೋ ಮರ್ಸಿ ಆನ್ ಮೀ ಏನೇನೋ ಹೇಳ್ತಾರೆ. अच्छा उनका नाम रूप क्या है कह देते हैं, नाम रूप से न्यारा. ಸರಿಯಪ್ಪ ಓ ಗಾಡ್ ಫಾದರ್ ದಯೆ ತೋರ್ಸ್ ಅಂದ್ರೆ ಅವ್ರ ನಾಮರೂಪ ಏನು, ಅವ್ರು ಎಲ್ಲಿದ್ದಾರೆ. ಆಮೇಲೆ ಅವ್ರೇನ್ ಹೇಳ್ತಾರೆ, ನಾಮರೂಪ ಇಲ್ವೇ ಇಲ್ಲ ಅವ್ರಿಗೆ. अरे तुम कहते हो गॉड फादर, फिर नाम रूप से न्यारा कह देते हो. आकाश पोलार उसका भी नाम है आकाश. तुम कहते हो हम बाप के नाम रूप आदि को नहीं जानते, अच्छा अपने को जानते हो. हम आत्मा है. ಬಾಬಾ ಹೇಳೋದು ಗಾಡ್ ಫಾದರ್ ಅಂತ ಹೇಳ್ತೀರಾ, ಫಾದರ್ ಅಂದ್ಮೇಲೆ ಅವ್ರ ತಂದೆಯ ನಾಮರೂಪ ಇರಲ್ವಾ,
ಆಕಾಶ ಬರೀ ಸ್ಪೇಸ್ ಅದು, ಅಲ್ಲೇನಿಲ್ಲ, ಅದಕ್ಕೆ ಹೆಸರಿಟ್ಟಿದ್ದೀರ ಆಕಾಶ ಅಂತ. ಭಗವಂತನಿಗೆ ಹೆಂಗೆ ನಾಮರೂಪ ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಇದು ಹೋಗ್ಲಿ, ನಿಮ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದ್ರೆ ಅದು ಹೇಳ್ತಾರೆ, ಹೌದು ಆತ್ಮ ಅಂತ. अच्छा आत्मा का नाम रूप बताओ फिर कह देते आत्मा सो परमात्मा. ಆಯ್ತಪ್ಪ, ಆತ್ಮ ನೀವಂದ್ರೆ ಆತ್ಮದ ನಾಮರೂಪ ಹೇಳಿ ಅಂದ್ರೆ ಸರಿ, ಆತ್ಮ ಸೋ ಪರಮಾತ್ಮ ಅಂದ್ಬಿಡ್ತಾರೆ. ಆತ್ಮ ನಾಮ ರೂಪ ಸೆ ನ್ಯಾರೆ ತೋ ಹೋ ನಹಿ ಸಕ್ತೆ. आत्मा एक बिंदी स्टार मिसल है, ब्रुकुटी के बीच में रहती है. जिस छोटी सी आत्मा में 84 जन्मों का पार्ट नूंदा हुआ है, ये बहुत समझने की बात है. इसलिए 7 रोज बट्टी गाई हुई है. ಇದು इंपॉर्टेंट. द्वापर से रावण राज्य शुरू हुआ, तब से विकारों की प्रवेशता हुई. ಬಾಬಾ ಹೇಳೋದವ್ರಿಗೆ ಹೇಳಿ, ಆತ್ಮ ನಾಮರೂಪದಿಂದ ನ್ಯಾರ ಆಗೋಕ್ ಸಾಧ್ಯನೇ ಇಲ್ಲ. ಶಾಸ್ತ್ರಗಳಲ್ಲಿ ಇದೆಯಲ್ಲ, ಬ್ರುಕುಟಿಗೆ ಬೀಚ್ ಚಮಕ್ತಾ ಹೇ ಅಜಬ್ ಸಿತಾರ ಅಂದ್ರೆ ಆತ್ಮ ಅತಿ ಸೂಕ್ಷ್ಮ ಬಿಂದಿ ನಕ್ಷತ್ರದ ಸಮಾನ ಹೊಳಿತದೆ, ಬ್ರುಕುಟಿಯಲ್ಲಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾರ್ಟ್ ಫಿಕ್ಸ್ ಆಗಿದೆ. ಇದೆಲ್ಲ ತಿಳ್ಕೊಳ್ಳೋ ವಿಷಯಗಳು, ಆಳವಾದ ವಿಷಯಗಳು. ಅದಕ್ಕೆ ಇದಷ್ಟು ಸೂಕ್ಷ್ಮ ತಿಳ್ಕೊಳ್ಳೋ ಮಾತಾಗಿರೋದ್ರಿಂದ 7 ದಿನ ಬಟ್ಟಿಯಲ್ಲಿರೋ ಗಾಯನ ಇದೆ. ಬಟ್ಟಿನೂ ಅವತ್ತೇನ್ ಹೇಳಿದ್ರು ಬಾಬಾ, ಏಕ್ ಬಿ ಯಾದ್ ನ ರಹೆ ತಬ್ ಕುಚ್ ಬುದ್ಧಿ ಮೇ ಬೈಠೆ. ಯಾರ ನೆನಪು ಮಾಡದೆ ಒಬ್ಬ ತಂದೆಯ ನೆನಪಲ್ಲಿ ಯಾರು ಕೂತ್ಕೋತಾರೆ, ಅವಾಗ ಬುದ್ಧಿಯಲ್ಲಿ ಏನಾದ್ರೂ ಒಂದಿಷ್ಟು ಜ್ಞಾನ ಕೂತ್ಕೊಳ್ಳುತ್ತೆ ಅಂತ. ಮಕ್ಕಳೇ, ದ್ವಾಪರದ ನಂತರನೇ ಆತ್ಮದಲ್ಲಿ ಎಲ್ಲ ವಿಕಾರಗಳ ಪ್ರವೇಶತೆ ಆಗುತ್ತೆ, ಏಣಿ ಇಳಿತಾ ಹೋಗ್ತೀವಿ. अब सबको ग्रहण लगा हुआ है, ग्रहण ಎಲ್ಲರ ತಲೆ ಮೇಲೆ ಕೂತಿದೆ. काले हो गए हैं इसलिए पुकारते हैं, हे ज्ञान सूर्य आओ आकर हमको सोजरे में ले जाओ. ಕತ್ಲೆಯಲ್ಲಿ ಇರೋದ್ರಿಂದನೇ ಕರೆದಿದ್ದು, ಬಾಬಾ ಬಂದ್ಬಿಟ್ಟು ನಮಗೆ ಜ್ಞಾನ ಸೂರ್ಯ ತಂದೆ, ಬೆಳಕಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ದು. ज्ञान अंजन सतगुरु दिया, अज्ञान अंधेरा विनाश बुद्धि में बाप आता है. ऐसे नहीं, ज्ञान अंजन गुरु दिया, गुरु तो ढेर है, उनमें ज्ञान कहाँ है. ಜ್ಞಾನ ಅಂಜನ ಸದ್ಗುರು ಕೊಟ್ಟಾಗ್ಲೇನೆ ಬಂದು ಅದನ್ನು ಡೈರೆಕ್ಟ್ ಆಗಿ ಟೋಟಲ್ ಅಜ್ಞಾನ ಅಂಧಕಾರ ಸಮಾಪ್ತಿ, ಸೃಷ್ಟಿಯಿಂದನೇ ಹೊರಟೋಗುತ್ತೆ ಅಜ್ಞಾನ. ಅದಕ್ಕೆ ಬಾಬಾ ಹೇಳ್ತಿರೋದು, ಈಗ ಯಾರದು ಸದ್ಗುರು? ಗುರುಗಳಿಗೆ ಎಷ್ಟೊಂದು ಜನ ಇದ್ದಾರೆ, ಅಜ್ಞಾನ ಅಂತೂ ಇದೆಯಲ್ಲ, ಇದನ್ನು ಮನುಷ್ಯರಿಗೆ ಅರ್ಥ ಆಗ್ತಿಲ್ಲ. ಉನ್ಕಾ ತೋಡೆ ಈ ಗಾಯನ, ಮನುಷ್ಯರದ್ದು ಹೆಂಗ್ ಗಾಯನ ಆಗಕ್ಕಾಗತ್ತೆ? ಇದು ಸದ್ಗುರು ಜ್ಞಾನ ಅಂಜನ ಕೊಟ್ಟ ತಕ್ಷಣ ವಿಶ್ವದ ಅಜ್ಞಾನ ದೂರ ಆಗೋದು. ಅದು ಒಬ್ಬರೇ ಜ್ಞಾನ ಸಾಗರ, ज्ञान सागर पतित पावन सर्व का सदगति दाता एक ही बाप है, फिर दूसरा कोई ज्ञान दे कैसे सकता. साधु लोग कह देते हैं भगवान से मिलने के अनेक रास्ते हैं, शास्त्र पढ़ना, यज्ञ तप आदि करना, ये सब भगवान से मिलने के रास्ते हैं. लेकिन पतित फिर पावन दुनिया में जा कैसे सकते? बाप कहते मैं खुद आता हूं. ನೋಡಿ, ಪತಿತ ಪಾವನ ಜ್ಞಾನ ಸಾಗರ ಭಗವಂತ ಸರ್ವರ ಸದ್ಗತಿ ದಾತ ಬಂದು ತಾನೇ ಜ್ಞಾನ ಕೊಟ್ಟು ತಾನೇ ಜೊತೆ ಕರ್ಕೊಂಡು ಹೋಗ್ತಾರೆ. ಬೇರೆ ಯಾರು ಕರ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ. ಇದು ಏನ್ ಮಾಡಿದ್ರು ಸಾಧು ಸಂತರು? ಗೀತೆಯಲ್ಲಿದೆ, ನನ್ನಿಂದನೇ ನನ್ನ ಪ್ರಾಪ್ತಿ. ಆದ್ರೂನು ಇವರು ಯಾವ್ದು ದಾರಿಯಲ್ಲಿ ಹೋದ್ರುನು ಭಗವಂತನ ಮುಟ್ಬಿಡ್ತೀರಿ, ಶಾಸ್ತ್ರ ಓದ್ರಿ, ಜಪತಪಗಳು ಮಾಡಿ, ಇದೆಲ್ಲ ಭಗವಂತನ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಬಾ ಹೇಳ್ತಾರೆ, ಹೆಂಗ್ ಸಾಧ್ಯ? ಅದಿದೆ, ಯಜ್ಞ ಜಪತಪಗಳಿಂದ ಭಕ್ತಿ ವೇದಶಾಸ್ತ್ರಗಳಿಂದ ನಾನು ಸಿಕ್ಕಲ್ಲ, ನನ್ನಿಂದನೇ ನಾನು ಸಿಗೋದು ಅಂತಂದ್ರೂ ಇವರು ಇನ್ನೊಂದು ದಾರಿ ಹೇಳ್ಬಿಡ್ತಾರೆ. ಅದಕ್ಕೆ ಹೇಳೋದು ಬಾಬಾ, ನಾನ್ ಸ್ವಯಂ ಬರ್ತೀನಿ ಇದೆಲ್ಲ ಕ್ಲಿಯರ್ ಮಾಡಕ್ಕೆ. ಯಾರನ್ನೂ ಕಳಿಸ್ಲಿಲ್ಲ ಬಾಬಾ, ಹೋಗಿ ಎಲ್ಲ ನನ್ನ ಮಕ್ಕಳನ್ನ ಕರ್ಕೊಂಬನ್ರಿ ಅಂತ. भगवान तो एक ही है, और ब्रह्मा विष्णु शंकर भी देवता है, उन्हें भगवान नहीं कहेंगे, उनका भी बाप शिव. ತ್ರಿಮೂರ್ತಿಗಳನ್ನೇ ಭಗವಂತ ಅನ್ನಲ್ಲ ಅಂದ್ರೆ ಇನ್ ಮನುಷ್ಯರಂಗ್ ಭಗವಂತ ಆಗೋದು?
ಸೂಕ್ಷ್ಮ ದೇವತೆಗಳೇ ದೇವ್ರಲ್ಲ ಅಂದ್ರೆ ಇನ್ ಸಾಕಾರಿ ದೇವತೆಗಳು ಅಥವಾ ನಂತರ ಮನುಷ್ಯರು ಇವರೆಲ್ಲ ದೇವರಾಗೋಕ್ಕಾಗಲ್ಲ. ಮನುಷ್ಯರು ಇದನ್ನು ಯೋಚನೆ ಮಾಡಲ್ಲ. ಯಾಕೆಂದ್ರೆ ಅವರೇ ಹೇಳ್ತಾರೆ ಬ್ರಹ್ಮ ವಿಷ್ಣು ಶಂಕರ ದೇವತಾ ನಮಃ ಅಂದ್ಮೇಲೆ ಮನುಷ್ಯರಂಗೆ ಭಗವಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪರಮಾತ್ಮ ಒಬ್ಬರೇ ತಂದೆ ಶಿವ. प्रजापिता ब्रह्मा तो यहाँ ही होगा ना, प्रजा यहाँ है नाम भी लिखा हुआ है, प्रजापिता ब्रह्मा कुमारी इंस्टीट्यूशन। तो बच्चे ठहरे ढेर बीके है, वर्षा शिव से मिलता है ना कि ब्रह्मा से, वर्षा दादे से मिलता है. ಬಾಬಾ ಪುನಃ ಪುನಃ ತನ್ನ ಪರಿಚಯ ಕೊಡ್ತಿದ್ದಾರೆ. ಯಾಕೆಂದ್ರೆ ಎಲ್ಲ ಕನ್ಫ್ಯೂಸ್ ಮಾಡಿಟ್ಟಿದಾರಲ್ಲ. ಪ್ರಜಾಪಿತ ಬ್ರಹ್ಮ ಇಲ್ಲೇ ಇರೋಕ್ ಸಾಧ್ಯ, ಯಾಕೆ ಪ್ರಜೆಗಳು ಇಲ್ಲೇ ಇದ್ದಾರೆ. ಹೆಸರಿರೋದೇನೆ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಇದು ಇನ್ಸ್ಟಿಟ್ಯೂಷನ್. ಮಕ್ಕಳಲ್ವಾ ಇವರೆಲ್ಲ. ಪ್ರಜಾಪಿತ ಅಂದ ತಕ್ಷಣನೇ ಎಲ್ಲ BKS ಮಕ್ಕಳು. ಆಸ್ತಿ ಶಿವನಿಂದ ಸಿಗೋದು, ಬ್ರಹ್ಮನಿಂದ ಸಿಗಲ್ಲ. ಯಾಕೆ ಶಿವ ಆತ್ಮಗಳ ತಂದೆ. ಅದಕ್ಕೆ ಹೇಳ್ತಿದ್ದಾರೆ ನಾಕಿ ಬ್ರಹ್ಮಾಸೆ. ಈಗ ಬ್ರಹ್ಮ ತಂದೆ ಪ್ರಜಾಪಿತ ಅಂದಾಗ ಶಿವ ಬಾಬಾ ತಾತ ಆಗ್ಬಿಡ್ತಾರೆ. ಸೊ ತಾತನ ಆಸ್ತಿ ಮೇಲೆ ಜಾಸ್ತಿ ಹಕ್ಕಿದೆ. ಬ್ರಹ್ಮ ದ್ವಾರ ಬೈಟ್ಕರ್ ಸ್ವರ್ಗ ಮೇ ಜಾನೇಕೆ ಲಾಯಕ್ ಬನಾತೆ. ತಂದೆ ಓದಿಸಿ ಹೊಟ್ಟೋಗ್ಲಿಲ್ಲ, ನಮ್ಮನ್ನ ಸ್ವರ್ಗಕ್ಕೆ ಹೋಗೋ ಲಾಯಕ್ ಮಾಡ್ತಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಮಾತು, ಅರ್ಥ ಮಾಡ್ಕೊಳ್ಬೇಕು. ಜ್ಞಾನ ಕೇಳೋದಂದ್ರೆ ನಾವು ಲಾಯಕ್ ಆಗೋದು, ಇದು ಅರ್ಥ ಆಗ್ಬೇಕು ಎಲ್ಲರಿಗೂ. ಏನಂತೀರಾ, ಕೇಳ್ತಾ ಕೇಳ್ತಾ ಮನೆಯಲ್ಲಿ ಓಂ ಶಾಂತಿ ಆಗಲ್ಲ ತಾನೇ. ಸಾಕಾರ ಲೋಕದಿಂದ ನಿದ್ರಾ ಲೋಕಕ್ಕೆ ಏನಂತೀರಾ, ಎಲ್ಲೋಗ್ತಿದ್ದೀರಾ ಕೇಳ್ತಾ ಕೇಳ್ತಾ. ಬುದ್ಧಿ ಎಲ್ಲ ಟಂಪ್ ಅಂತಿಲ್ಲ ತಾನೇ. ಯಾಕೆಂದ್ರೆ ಬಾಬಾ ಮುರಳಿಯನ್ನು ಹೇಳುವಾಗ ನೀವು ಸ್ವಲ್ಪ ನಿದ್ದೆ ತುಂಬಾ ಇಲ್ಲ, ಸ್ವಲ್ಪ ತಲೆಭಾರ ಆದ್ರೂ ಮುರಳಿ ಪಾಯಿಂಟ್ ಒಂದು ಕೂತ್ಕೊಳ್ಳಲ್ಲ, ಎಲ್ಲ ಗಾಳಿಗೆ ಹಾರ್ತಾ ಇರುತ್ತೆ. ಸರಿನಾ. ಮನೆಯಲ್ಲಿ ಕೂತ್ಕೊಂಡು ಅಲರ್ಟ್ ಆಗಿರ್ಬೇಕು. ಬೇರೆ ಕೆಲ್ಸದ ಕಡೆನೂ ಬುದ್ಧಿ ಹೋಗ್ಕೂಡ್ದು, ಪಕ್ಕದಲ್ಲಿ ಫೋನ್ಗಳು ಇರ್ಕೂಡ್ದು. ಫೋನು ನೋಡ್ತಿದ್ದೀರಾ ಬಾಬಂದು ಅಂತಂದ್ರೆ ಅದು ಪರವಾಗಿಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ನಾನ್ ಬಂದು ನಿಮ್ಮನ್ ಸ್ವರ್ಗಕ್ಕೆ ಲಾಯಕ್ ಮಾಡ್ತಿದ್ದೀನಿ. ಬ್ರಹ್ಮ ದ್ವಾರ ಬಚ್ಚೋं को अडॉप्ट करते हैं, बच्चे भी कहते हैं ಬಾಬಾ ಹಮ್ ಆಪ್ಕೆ ಹಿ ಹೇ, ಆಪ್ ಸೆ ವರ್ಸಾ ಲೇತೆ. ಮಾತಾಡ್ತಿದ್ದೀರಾ ಬಾಬಾನ ಹತ್ರ. ಲೈನ್ ಬೈ ಲೈನ್ ಬಾಬುರನ್ನ ಅಪ್ರಿಶಿಯೇಟ್ ಮಾಡ್ತಾ ಹೋಗ್ಬೇಕು, ನೆನಪು ಮಾಡ್ತಾ ಹೋಗ್ಬೇಕು. ಅರೇ ಬಾಬಾ ಥ್ಯಾಂಕ್ ಯು. ನಾನು ದತ್ತು ತಗೋತೀನಿ ನಿಮ್ಮನ್ನ. ಮಕ್ಳು ಹೇಳ್ತಾರೆ ಹಾ ಬಾಬಾ ನಾವು ನಿಮ್ಮವರಾಗಿದ್ದೀವಿ, ನಿಮ್ಮಿಂದನೇ ಆಸ್ತಿ ಸಿಗುತ್ತೆ, ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತೆ. ಶಿವ್ ಬಾಬಾ ರಾಜಯೋಗ ಕಲಿಸ್ತಿದ್ದಾರೆ. ಶ್ರೀಮತ್ ಅಥವಾ ಶ್ರೇಷ್ಠತೆ ಶ್ರೇಷ್ಠ ಭಗವಾನ್ ಕಿ ಗೀತಾ. ರಾಜಯೋಗ ಕಲಿಸಿದ್ದಾರೆ ಅಂದ್ರೆ ಗೀತೆಯಲ್ಲಿ ರಾಜಯೋಗ ಇದೆ. ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಏನು ಶ್ರೀಮತ ಭಗವಂತನ ಗೀತೆಯಲ್ಲಿದೆ. ಏನು ಗೀತಾ ಟೋಟಲ್ಲಿ ಬಾಬಾವರು ತುಂಬಾ ಕ್ಲಿಯರ್ ಮಾಡ್ತಿದ್ದಾರೆ. ಗೀತಾ ಅಂದ್ರೆ ಶ್ರೀಮತ, ಶ್ರೀಮತ ಅಂದ್ರೆ ಹೈಯೆಸ್ಟ್ ಅಲ್ ಹೈಯೆಸ್ಟ್ ಭಗವಂತನ ಮತ. ಯಾವುದಕ್ಕೆ ಸಿರ್ ಮಾನೆ ಮಾತೆ ಬಾಬಾ, ನೀವೇನು ಹೇಳ್ತಿರೋ ಜಿ ಬಾಬಾ. ನೆನ್ನೆಗೆ ನೋಡಿದ್ರ ಇಡೀ ದಿನ ಬ್ಯಾಡ್ಜ್ ನೋಡ್ಕೊಂಡು ಆನಂದವಾಗಿದ್ರ, ಎಲ್ಲ ಹೊರ್ಟೋಗ್ಬಿಡ್ತಾ ಸುರಿದೋಗ್ಬಿಡ್ತಾ. ಅದಕ್ಕೆ ಹೇಳ್ತಿದ್ದಾರೆ ಭಗವಾನ್ ಏಕಿ ನಿರಾಕಾರ ಹೇ, ಬಾಪ್ ಸಮಜಾತೆ ಹೇ ತುಮ್ ಬಚ್ಚೋನೆ 84 ಜನ್ಮ ಲಿ. 84 ಜನ್ಮ ಅಂತ ಏನೇನ್ ಹೇಳ್ತಾರೋ ಹಂಗಂಗ್ ಚಿತ್ರಗಳು ಬುದ್ಧಿಯಲ್ಲಿ ಬರ್ತಾ ಹೋಗ್ಬೇಕು. ನಾನು 84 ಜನ್ಮ ಹೆಂಗ್ ತಗೊಂಡೆ ದೇವತಾ, ಹಂಗೆ. ಆತ್ಮ ಪರಮಾತ್ಮ ಅಲಗ್ ರಹೆ ಬಹುಕಾಲ್, बहुकाल से अलग तो भारतवासी ही थे, दूसरा कोई धर्म नहीं था. वही पहले पहले बिछड़े हैं बाप से बिछड़कर, यहाँ पाठ बजाने आए हैं. बाबा खुद कहते हैं ये आत्मा है, अब मुझ बाप को याद करो, यह है याद की
ನೇತ್ರ ಅಥವಾ ಯೋಗಗ್ನಿ ಇಂಪಾರ್ಟೆಂಟ್ ಅಲ್ಲ. ತಂದೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನೋಡಿ. ಆತ್ಮ ಪರಮಾತ್ಮ ಬಹುಕಾಲ ದೂರ ಇದ್ರು. ಯಾಕೆಂದ್ರೆ ನೀವು 84 ಜನ್ಮಗಳನ್ನ ತಗೊಳ್ತೀರಾ ಅಂದ್ರೆ 5,000 ವರ್ಷ ನಮ್ಮ ತಂದೆಯಿಂದ ದೂರ ಆಗಿದ್ದು. ಆಮೇಲೆ ಸದ್ಗುರು ದಳಾಳಿ ಸಿಕ್ಕಿದ ಮೇಲೆ ಮಿಲನ ಆಯ್ತು ಅಂತ ಅದು ಗಾಯನ ಇದೆ. ಬಾಬಾ ಹೇಳೋದು ಭಾರತವಾಸಿಗಳೇನೆ ತುಂಬಾ ಮೊದಲೇ ನನ್ನಿಂದ ದೂರ ಆಗಿದ್ದು, ಬೇರೆ ಧರ್ಮದವರೆಲ್ಲ ಮಧ್ಯದಲ್ಲಿ ಬರ್ತಾರಲ್ವಾ. ಸೊ ಅಂದಾಗ ಇದನ್ನ ನೀವು ಸದಾ ಆತ್ಮಗಳೇ ನಾನೊಬ್ಬನನ್ನ ನೆನಪು ಮಾಡಿ, ಇದು ನೆನಪಿನ ಯಾತ್ರೆ ಅಥವಾ ಅದರಲ್ಲಿ ಯೋಗ ಅಗ್ನಿ ಬರುತ್ತೆ, ಯಾವುದರಿಂದ ವಿಕರ್ಮ ವಿನಾಶ ಆಗತ್ತೆ. तुम्हारे सिर पर जो पापों का बोझ है वो इस योग अग्नि से भस्म होगा। हे मीठे बच्चे, तुम गोल्डन एज से आयरन एज में आ गए हो, अब मुझे याद करो, ये बुद्धि का काम है। देह सहित देह के सब संबंध जोड़ मामे कम याद करो। ಲೈನ್ ಬೈ ಲೈನ್ ಮಾಮೇ ಕಮ್ ಯಾದ್ ಕರೋ. ನೀವು ನೆನಪು ಮಾಡಿ, ನನ್ನ ಪರಿಚಯ ಕೊಡಿ, ನನ್ನ ಆಸ್ತಿ ನೆನಪು ಮಾಡಿ, ಇದೇ ಹೇಳ್ತಿದ್ದಾರೆ ನೋಡ್ರಿ. ಮಕ್ಕಳೇ, ನನ್ನಿಂದ ಎಷ್ಟು ದೂರ ಆಗಿದ್ದು ನೀವು. ಈಗ ಸಿಕ್ಕಿದ್ದೀರಾ ದೂರ ಆಗಿ. ನನ್ನನ್ನು ಎಷ್ಟು ನೆನಪು ಮಾಡ್ರಪ್ಪ. ತಲೆ ಮೇಲೆ ಯಾಕೆ ನೆನಪು ಮಾಡ್ಬೇಕು? ತಲೆ ಮೇಲೆ ಪಾಪದ ಹೊರೆ ತುಂಬಾ ಇದೆ. ಯೋಗ ಅಗ್ನಿಯಿಂದನೇ ಭಸ್ಮ ಆಗೋದು. ಮಧುರ ಮಕ್ಕಳೇ, ಗೋಲ್ಡನ್ ಏಜ್ ಅಲ್ಲಿ ಇದ್ದವ್ರು ನೀವು ಐರನ್ ಏಜಿಗೆ ಬಂದ್ಬಿಟ್ಟು ಎಲ್ಲ ತೂಕಿಡ್ಕೊಂಡ್ಬಿಟ್ಟಿದ್ದೀರಾ ಮಕ್ಕಳೇ ಅಂತಾರೆ. ಈಗ ನಾನು ಒಬ್ಬನನ್ನ ನೆನಪು ಮಾಡಿ ಬುದ್ಧಿ ಕೆಲಸ ಕೊಡಿ. ಮನ್ಸು ಬುದ್ಧಿಗೆ ಜಿನ್, ಅದು ಭೂತ ಇರುತ್ತಲ್ಲ, ಅವತ್ತು ಹೇಳಿದ್ರಲ್ಲ, ನೀವು ನನ್ನ ಮಕ್ಕಳು ಜಿನ್ನು, ಏಣಿ ಹತ್ತುತ್ತಾ ಇರಿ ಇಳಿತಾ ಇರಿ, 1 ಸೆಕೆಂಡ್ ಇತ್ಲಾಗ್ ಬುದ್ಧಿ ಇದ್ ಮಾಡಂಗಿಲ್ಲ. ದೇಹ ಸಹಿತ ದೇಹದ ಸಂಬಂಧಗಳನ್ನ ಮರೆತು ನಾನೊಬ್ಬನನ್ನ ನೆನಪು ಮಾಡಿ, तुम आत्मा हो ना, ये तुम्हारा शरीर है, मैं आत्मा करती है, तुमको रावण ने पतित बना दिया है. ಮಕ್ಕಳೇ, ನೀವು ಆತ್ಮಗಳಲ್ವಾ. ಆತ್ಮನೇ ನಾನು 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 ಅಂತ ಹೇಳೋದು. ಆತ್ಮ ಪತಿತ ಆಗ್ಬಿಡ್ತು, ರಾವಣ ಪತಿತ ಮಾಡ್ಬಿಟ್ಟ. ಮಕ್ಕಳೇ, ನೀವು ಶರೀರ ಅಲ್ಲ, ನೀವು ಆತ್ಮ, ನಿಮ್ಮದು ಶರೀರ ಒಂದು ವಸ್ತು ಅದು ಅನ್ನೋ ತರ ಹೇಳ್ತಿದ್ದಾರೆ. ये खेल बना हुआ है पावन भारत और पतित भारत. जब पतित बनते हो तो बाप को पुकारते हो, राम राज्य चाहिए. ನೀವು ಪಾವನ ಪತಿತ ಎರಡೂನು ಭಾರತ ಆಗುತ್ತೆ ಅಂದ್ರೆ ಭಾರತವಾಸಿಗಳು. ನೀವು ಪತಿತರಾದಾಗ ನನ್ನನ್ನು ಕೂಗ್ತೀರಾ, ಬಾಬಾ ಬಂದು ರಾಮರಾಜ್ಯ ಸ್ಥಾಪನೆ ಮಾಡು, ಕರ್ಕೊಂಡ್ ನಡಿ ಅಂತ. ಆದ್ರೆ ಯಾರಿಗ ಅರ್ಥ ಆಗ್ಲಿಲ್ಲ, ಯಾರಿಗ್ ಕರಿತಿದೀವಿ, ಏನಕ್ಕೆ ಕರಿತಿದೀವಿ ಅಂತ. कहते भी है परंतु अर्थ को नहीं समझते. ज्ञान देने वाला ज्ञान का सागर एक ही बाप है. बाप ही आकर सेकंड में वर्षा देते हैं. अभी तुम बाप के बने हो, बाप से सूर्यवंशी चंद्रवंशी वर्षा लेने. फिर सतयुग त्रेता में तुम अमर बन जाते हो. वहां ऐसे नहीं कहेंगे कि फलाना मर गया. सतयुग में अकाल मृत्यु नहीं होती, तुम काल पर जीत पाते हो. दुख का नाम नहीं रहता, उसको कहते हैं सुखधाम. ಎಷ್ಟು ಆನಂದ ಆಗ್ಬೇಕು, ಡಾನ್ಸ್ ಮಾಡ್ಬೇಕು ಬಾಬನ್ ಮುಂದೆ. ಬಾಬಾ ನೀವು ಬಂದು ನನಗೆ ಅಕಾಲ ಮೃತ್ಯು ಇಲ್ಲ, ಮೃತ್ಯುವಿನ ಮೇಲೆ ವಿಜಯ ಪಡಿಸಿ ಅಮರರನ್ ಮಾಡ್ಬಿಡ್ತಿದ್ದೀರಾ. ಸತ್ಯುಗದಲ್ಲಿ ಎಲ್ಲ ಸತ್ತೋಗ್ತಾರೆ ಅಂತ ಹೇಳಲ್ಲ, ಇಲ್ಲಿ ಸಾಯಲ್ಲ ಯಾರು, ಆದ್ರೂ ಸತ್ತೋದ್ರು ಅಂತಾರೆ ಜನ. ಆತ್ಮ ದೇಹ ಬಿಟ್ರೆ ಭಯ ಎಷ್ಟೋ, ಇರೋವರೆಗೆ ಚೆನ್ನ, ಹೋಗ್ಬಿಟ್ರೆ ಎಲ್ಲ ಅದೇನೇನೋ ಹಾಕ್ಬಿಟ್ಟು ನಡಿ 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 ನೀನು ಭೂತ ಆಗಿ ಬರ್ಬೇಡ ಅಂತಾರೆ. ಅಷ್ಟೇ ಮಾಡೋದು. ಇರೋವರೆಗೂ ನಂದು ನಂದು ನಾನು ನಾನು ಏನ್ ತಲೆ ಬಡ್ಕೊಂಡಿದ್ದು ಅರ್ಥ ಆಗ್ಬೇಕಲ್ಲ. ಇದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ, ಸೂರ್ಯವಂಶಿ ಚಂದ್ರವಂಶಿಯಲ್ಲಿದ್ದಾಗ ನೀವು ಅಮರರು. ನೆನಪು ಮಾಡ್ರಲ್ಲ ಹೆಂಗಿದ್ವಿ. ಮೃತ್ಯುವಿನ ಮೇಲೆ ವಿಜಯ, ಅಕಾಲ ಮೃತ್ಯು ಇಲ್ಲ, ಬಾದ್ಶಾಹಿ ಎಷ್ಟು ದೊಡ್ಡದು, ಹೆಸರೇ ಸುಖಧಾಮ. ಅಂದ್ರೆ ಮೃತ್ಯುದು ದುಃಖ ಇಲ್ಲ, ಬೇರೆ ಯಾವ ದುಃಖಗಳಿಲ್ಲ, ಬಿಟ್ಬಿಡಿ. ಬಟ್ ಮೃತ್ಯುದು ದುಃಖ ಇಲ್ಲ. ಎಲ್ಲ ಟಾಟಾ ಮಾಡಿ 150 ವರ್ಷ ಇದ್ದು ನಾನು ಈ ವಸ್ತ್ರ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ತಾ ಇದ್ದೀನಿ. ಆತ್ಮ ಏನೋ ಈ ರೂಮಿಂದ ಆ ರೂಮ್ಗೆ ಹೋದಂಗೆ ಹೋಗುತ್ತದು. ಎಂತ ನಿರ್ಮೋಹಿ ಸ್ಥಿತಿ ಅಲ್ಲ, ನಿರ್ಭಯ ಸ್ಥಿತಿ. ಇಲ್ಲಿ
ಅಯ್ಯೋ ಶರೀರ ಬಿಡ್ತೀನೇನೋ ಅಂತ, ಬಿಡಬಾರ್ದು ಅಂತ ಭಯ ಎಷ್ಟಾಗುತ್ತೆ ಮನುಷ್ಯನಿಗೆ. ಹಾ, ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೋಡ್ರಿ ಮಕ್ಕಳೇ ಹೆಂಗಿದ್ರಿ. ಬಾಪ್ ಕೇತೆ ಹಮ್ ತೋ ತುಮಕೋ ಸ್ವರ್ಗ ಕಿ ಬಾದಶಾಹಿ ದೇತೆ, ವಹಾ ತೋ ಬಹುತ್ ವೈಭವ್ ಹೈ. ನೆನಪು ಬರ್ತಿದ್ಯಾ? ಗೋಲ್ಡನ್ ಮಹಲ್ಗಳು, भक्ति मार्ग में मंदिर बनाए हैं, उस समय भी कितना धन था, भारत क्या था, बाकी और सब आत्माएं निराकारी दुनिया में थे, बच्चे जान गए हैं ऊंचे थे ऊंच बाबा, अब स्वर्ग की स्थापना कर रहे हैं ऊंच थे ऊंचे शिव बाबा, फिर ये ब्रह्मा विष्णु शंकर सूक्ष्म वतनवासी, फिर ये दुनिया. ಇಂಪಾರ್ಟೆಂಟ್ ಏನಂದ್ರೆ, ಮಕ್ಕಳೇ ನಿಮ್ಮ ಹತ್ರ ಎಷ್ಟು ವೈಭವ ಇತ್ತು, ನಾನು ಬಾದ್ಶಾಹಿ ಕೊಡಕ್ಕೆ ಬಂದಿದ್ದೀನಿ, ಬಾದ್ಶಾಹಿ ಕೊಡ್ತಿದ್ದೀನಿ. ನಿಮ್ಮ ಹತ್ರ ಅತಾಹ ಧನ ಇತ್ತು ಅನ್ನೋದಕ್ಕೆ ಪ್ರೂಫ್ ಏನು? ದ್ವಾಪರದಲ್ಲಿ ನೀವು ಕೆಳಗಡೆ ಇಳಿದ್ರು ಮಂದಿರಗಳೆಲ್ಲ ಚಿನ್ನ ವಜ್ರ ವೈಡೂರ್ಯಗಳಿಂದ ಮಾಡಿದ್ರಿ. ಭಾರತ ಏನಿತ್ತು? ಬಾಕಿ ಎಲ್ಲ ಆತ್ಮಗಳು ನೀವು ಕೆಳಗಿದ್ದಾಗ ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲ ಕಿಟಕಿಟಿಗಳೆಲ್ಲ ಅಲ್ಲಿದ್ರು. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಹೈಯೆಸ್ಟ್ ಬಾಬಾ ನಮಗೆ ಸ್ವರ್ಗ ಸ್ಥಾಪನೆ ಮಾಡಿ ಕೊಡ್ತಿದ್ದಾರೆ. ಬಾಬಂಗೇನು ಇಡೀ ಸೃಷ್ಟಿ ಒಂದ್ ಸಣ್ಣ ಮನೆ ಇದ್ದಂಗೆ, ಚಿನ್ನದ ಮೇಲ್ ಮಾಡ್ಬಿಡ್ತೀನಿ ಮಕ್ಕಳೇ ನಿಮಗೆ ಅಂತಾರೆ. ಹೈಯೆಸ್ಟ್ ಶಿವ್ ಬಾಬಾ, ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನವಾಸಿ. अर्थात ಇದು ಸ್ಥೂಲ ಪ್ರಪಂಚ. ज्ञान से ही तुम बच्चों की सदगति होती है, गाया भी जाता है. ज्ञान भक्ति वैराग्य, पुरानी दुनिया से वैराग्य आता क्योंकि सत्युग की बादशाही मिलती. अब बाप कहते हैं बच्चे मामेकम याद करो, मेरे को याद करने से तुम मेरे पास आ जाएंगे. ಆಶ್ವಾಸನೆ, ನನ್ನನ್ನೊಬ್ಬನನ್ನ ನೆನಪು ಮಾಡ್ತಿದ್ರೆ ಸೀದಾ ನನ್ನ ಹತ್ರ ಬರ್ತೀರಾ. ಬಟ್ ಬಹುಕಾಲದ ಅಭ್ಯಾಸ, ಒಬ್ಬರ ನೆನಪು, ಮನ್ಸು ಬುದ್ಧಿ ಎಲ್ಲ ಅಲಿಯಕ್ ಬಿಡ್ಕೊಡ್ದು. ಜ್ಞಾನದಿಂದನೇ ನೀವು ಮಕ್ಕಳ ಸದ್ಗತಿ ಆಗುತ್ತೆ. ಗಾಯನ ಹಂಗೆ ತಾನೆ, ಜ್ಞಾನ ಭಕ್ತಿ ಅವ್ರ ವೈರಾಗ್ಯ, ಎಲ್ಲ ವೈರಾಗ್ಯ ಬಂದ ನಂತರನೇ ಬಾಬಾ ಬರ್ತಾರೆ, ಜ್ಞಾನ ಕೊಡ್ತಾರೆ, ಅದರಿಂದ ಸದ್ಗತಿ ಆಗುತ್ತೆ. ವೈರಾಗ್ಯ ಹಳೆಯ ಪ್ರಪಂಚದಿಂದ, ಹಳೆಯ ಶರೀರ, ಯಾಕೆಂದ್ರೆ ಸತ್ಯುಗದ ಬಾದ್ಶಾಹಿ ಸಿಗುತ್ತೆ. ಇದೆಲ್ಲ ನೀರಸ ಅನ್ಸುತ್ತಲ್ಲ, ಸತ್ಯುಗದ ಕಂಪ್ಯಾರಿಸನ್ ಅಲ್ಲಿ ಕಲಿಯುಗ ಹೆಂಗಿದೆ. ತಂದೆ ಹೇಳೋದು ಅದಕ್ಕೇನೆ, ನಾನೆಲ್ಲ ಕೊಡಕ್ ಬಂದಿದ್ದೀನಲ್ಲ ಬಾದ್ಶಾಹಿ, ನೀವ್ ಅಲ್ಲಿಗೆ ಹೋಗಕ್ಕೆ ಆತರ ನೀವು ಸುಂದರ ಆತ್ಮ ಪವಿತ್ರ ಆಗ್ಬೇಕಲ್ಲ, ನಾನೊಬ್ಬನನ್ನ ನೆನಪು ಮಾಡಿ. ಲಾಸ್ಟ್ ಅಲ್ಲಿ ನೆನ್ನೆನೂ ಹೇಳಿದ್ರಲ್ಲ ಬಾಬಾ, ಅಂತಿಮ ಸಮಯ ಯಾರು ನಾನು ಒಬ್ಬನನ್ನ ನೆನಪಲ್ಲಿ ಬರ್ತಾರೋ ಅವರು ನಾರಾಯಣನಾಗ್ಬಿಡ್ತಾರೆ. ಎಷ್ಟು ದೊಡ್ಡ ಆಶ್ವಾಸನೆ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, थैंक यू, शुक्रिया बाबा. ಧಾರಣೆಗೆ ಡೈಲಿ ಎಷ್ಟು ಜ್ಞಾನ ರತ್ನಗಳ ಶೃಂಗಾರ ಮಾಡಿ ಮಾಡಿ ನನ್ನ ಮಕ್ಕಳು ಗಿಣಿಗಳೇ ಮಣಿಗಳೇ ಅಂತ ಮೀಠೆ ಬಚ್ಚೋ ಅಂತ ಹೇಳಿ ಮೀಠಾ ಮೀಠಾ ಅಂತ ಮೀಠಾ ಆಗ್ರಿ ಅಂದ್ರೇನು ಆ ಕಹಿ ಹೋಗೋದೇ ಇಲ್ಲ ನೋಡ್ರಿ. ದೇಹಾಭಿಮಾನದ ಕಹಿ ಅಲ್ವಾ. सिर पर जो पापों का बोझ है उसे योग अग्नि से भस्म करना है, बुद्धि से देह सहित देह के सब संबंध छोड़ एक बाप को याद करना है. ತಲೆ ಮೇಲೆ ಏನು ಪಾಪದ ಹೊರೆ ಇದೆ ಅದನ್ನ ಯೋಗ ಅಗ್ನಿಯಿಂದ ಭಸ್ಮ ಮಾಡಬೇಕಾಗಿದೆ. ಬುದ್ಧಿಯಿಂದ ದೇಹ ಸಹಿತ ದೇಹದ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಬಾಬನ ಒಬ್ಬನ ನೆನಪು ಯಾಕೆ ಬೇಕು? ಅಷ್ಟು ಏಕಾಗ್ರತೆಯ ಯೋಗ, ಪವರ್ಫುಲ್ ಯೋಗ ಅಂದ್ರೆ ತಲೆ ಮೇಲಿರೋ ಹೊರೆ ಇಳಿಸ್ಕೊಳಕ್ಕೆ. पुकारने या चिल्लाने के बजाय अपने शांति स्वधर्म में स्थित रहना है. शांति गले का हार है. देहाभिमान में आकर मैं और मेरा शब्द नहीं कहना है. स्वयं को आत्मनिश्चय करना है. ಕೂಗೋದು ಕಿರ್ಚೋದ್ರ ಬದಲಾಗಿ ತನ್ನ ಶಾಂತಿ ಸ್ವಧರ್ಮದಲ್ಲಿ ಇರ್ಬೇಕಾಗಿದೆ. ಶಾಂತಿ ನಿಮ್ಮ ಕೊರಳಿನ ಹಾರ. ದೇಹಾಭಿಮಾನದಲ್ಲಿ ಬಂದು ನಾನು 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 ಅಂತ ಹೇಳ್ಬೇಡ್ರಿ, ನಾನು ಅನ್ನೋ ಶಬ್ದ ಹೇಳಕ್ ಹೋಗ್ಬೇಡಿ. ಸ್ವಯಂ ಆತ್ಮ ನಿಶ್ಚಯ ಮಾಡ್ಕೊಳ್ಳಿ.
वरदान, अपनी श्रेष्ठ स्थिति द्वारा माया को स्वयं के आगे झुकाने वाले हाईएस्ट पद के अधिकारी भव. ತನ್ನ ಶ್ರೇಷ್ಠ ಸ್ಥಿತಿಯ ಮುಖಾಂತರ ಸ್ವಯಂನ ಮಾಯೆ ಶ್ರೇಷ್ಠ ಸ್ಥಿತಿಯ ಮುಖಾಂತರ ಮಾಯೆಯನ್ನ ಸ್ವಯಂನ ಮುಂದೆ ರಾವಣನ್ ತಲೆಬಾಗೋಂಗ್ ಮಾಡ್ಬೇಕು ಅಂತ ಮಕ್ಕಳನ್ನೇ ಹೈಯೆಸ್ಟ್ ಪದವಿ ಅಧಿಕಾರಿಗಳು. ರಾವಣ ಸಲಾಂ ಸಾಬ್ ಅನ್ಬೇಕು. जैसे महान आत्माएं कभी किसी के आगे झुकती नहीं, उनके आगे सभी झुकते हैं, ऐसे आप बाप की चुनी हुई सर्वश्रेष्ठ आत्माएं कहाँ भी कोई भी परिस्थिति में माया के भिन्न भिन्न आकर्षण करने वाले रूपों में अपने को झुका नहीं सकते. ತುಂಬಾ ಇಂಪಾರ್ಟೆಂಟ್ ಮಾತು ಬಾಬಾ ಹೇಳ್ತಿರೋದು. जब अभी से सदा झुकाने की स्थिति में स्थित रहेंगे तब हाईएस्ट पद के अधिकार प्राप्त होगा. ऐसी आत्माओं के आगे सतयुग में प्रजा क्या करेंगे, स्वमान से झुकेंगे और द्वापर में आप लोगों के यादगार के आगे भगत झुकते झुकते रहेंगे. ಮಹಾನ್ ಆತ್ಮಗಳು ಈಗ ಸಾಧು ಸಂತರು ಅವ್ರು ಯಾರಿಗೆ ತಲೆ ಬಾಗಲ್ಲ, ಅವ್ರ ಮುಂದೆ ಬಂದು ಎಲ್ಲರೂ ತಲೆ ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ. ಹಂಗೆ ನೀವು ಪರಮಾತ್ಮನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ವಿಶೇಷ ಮಕ್ಕಳು ರಾವಣನ ಮುಂದೆ ನೀವೆಂದೂ ತಲೆ ಬಾಗಂಗಿಲ್ಲ. ರಾವಣ ಯಾವುದೇ ಪರಿಸ್ಥಿತಿ, ಸಮಸ್ಯೆ, ವ್ಯಕ್ತಿಗಳ ಮುಖಾಂತರ ಬರ್ತಾರೆ ಅಂದ್ರೆ ಅದರ ಆಕರ್ಷಣೆಯಲ್ಲಿ ಬಂದು ನೀವು ಆಕರ್ಷಣೆಯಲ್ಲಿ ಬರೋದು, ಆ ಪರಿಸ್ಥಿತಿಯ ಪ್ರಭಾವದಲ್ಲಿ ಬಂದು ಸ್ಥಿತಿ, ಮೂಡು, ಸಂಕಲ್ಪ ವಿಕಲ್ಪಗಳು ಹೆಚ್ಚು ಕಡಿಮೆ ಆಗೋದು, ಇವೆಲ್ಲ ತಲೆ ಬಾಗ್ತಾ ಇದ್ದೀನಿ ಅಂತ. ನೀವು ತಲೆ ಬಾಗಿದ್ರೆ ಸತ್ಯ ತ್ರೇತ ಅಥವಾ ದ್ವಾಪರ ಕಲಿಯುಗದಲ್ಲಿ ಯಾರು ನಿಮ್ ಮುಂದೆ ತಲೆ ಬಾಗಲ್ಲ. ಯಾಕಂದ್ರೆ ನೀವೇ ತಲೆ ಬಾಗ್ಬಿಟ್ರಲ್ಲ. ಯಾರು ತಲೆ ಬಾಗಲ್ಲ ರಾವಣನಿಗೆ, ಅವ್ರು ಸತ್ಯ ತ್ರೇತಾಯುಗದಲ್ಲಿ ರಾಜರಾಗ್ತಾರಲ್ಲ. ಸೊ ಸ್ವಮಾನದ ಕಾರಣ ಆ ರೆಸ್ಪೆಕ್ಟ್ ಅಲ್ಲಿ ಪ್ರಜೆಗಳು ಆ ತರ ತಲೆ ಬಾಗ್ತಾರೆ. ಸ್ಥೂಲ ತಲೆ ಬಾಗೋ ಪ್ರಶ್ನೆ ಇರಲ್ಲ, ಆ ರೆಸ್ಪೆಕ್ಟ್. ದ್ವಾಪರ ಕಲಿಯುಗದಲ್ಲಿ ನಿಮ್ಮ ಜಡಚಿತ್ರಗಳ ಮುಂದೆ ಎಲ್ಲ ಭಕ್ತರು ಬಂದು ತಲೆ ಬಾಗ್ತಾರೆ. ಆ ತರ ನೀವು ಪೂಜ್ಯರಾಗ್ಬೇಕಲ್ವಾ ಮಕ್ಕಳೇ, ನೀವು ಸ್ಪೆಷಲ್ಲು ಅಂದಾಗ ದೇಹಾಭಿಮಾನ ವಶ ಯಾವುದೇ ಪರಿಸ್ಥಿತಿ, ವ್ಯಕ್ತಿ, ವೈಭವ, ಸಂಸ್ಕಾರ ಯಾವುದ್ರ ಕಡೆನೂ ನೀವು ವಶ ಆಗಂಗಿಲ್ಲ. ಇದು ಇಂಪಾರ್ಟೆಂಟ್. ಸಂಕಲ್ಪನೂ ನಡೆಯಂಗಿಲ್ಲ, ಅದು ಪರವಶ ಸ್ಥಿತಿನೇ. ಸ್ಲೋಗನ್, कर्म के समय योग का बैलेंस ठीक हो तब कहेंगे कर्म योगी. ಜಗತ್ತಿನ ಇಂಪಾರ್ಟೆಂಟ್ ವಿಷಯ ಏನು? ಬ್ಯಾಲೆನ್ಸ್. ಕರ್ಮದಲ್ಲಿ ಯೋಗ ಇರ್ಲಿ, ಯೋಗದ ಆಧಾರದ ಮೇಲೆ ಕರ್ಮ ಇರ್ಲಿ. ಕರ್ಮದಲ್ಲಿ ಫ್ರೀ ಇದ್ದಾಗ ಯೋಗ ಅಲ್ಲ. ಯೋಗಯುಕ್ತರಾಗಿ ನಾನು ಕರ್ಮ ಮಾಡೋದು, ಇದು ರೈಟ್ ಬ್ಯಾಲೆನ್ಸ್. ಅರ್ಥಾತ್ ಬ್ಯಾಲೆನ್ಸ್ ಇರೋರನ್ನ ಕರ್ಮಯೋಗಿ ಅಂತಾರೆ. ಮೀಟೆ ಬಚ್ಚೆ ಏನಂದ್ರು ಬಾಬಾ, ನೀವೀಗ ಸತ್ಯ ತಂದೆಯ ಮುಖಾಂತರ ಸತ್ಯ ಮಾತುಗಳನ್ನ ಕೇಳಿ ಬೆಳಕಲ್ಲಿ ಬಂದಿದ್ದೀರಾ. ನಿಮ್ ಕರ್ತವ್ಯ ಆಗಿದೆ ಎಲ್ಲ ಆತ್ಮಗಳನ್ನ ಅಜ್ಞಾನ ಕತ್ತಲೆಯಿಂದ ತೆಗೆದು ಜ್ಞಾನದ ಬೆಳಕಿನ ಕಡೆ ಕರ್ಕೊಂಡು ಬರೋದು. ಪಕ್ಕನ ಓಂ ಶಾಂತಿ. ಇವತ್ತಿಂದ ನೀವಿವತ್ತೊಂದಿಷ್ಟು ಅಭ್ಯಾಸ ಮಾಡ್ರಿ. ನಾಳೆಯಿಂದ ಕಂಪಲ್ಸರಿ 9:15 9:45 ಇಡೀ ವಿಶ್ವದಲ್ಲಿ ಇಷ್ಟೆಲ್ಲ ಕರೋನಾ ಕಾರಣ ಭಯ, ಚಿಂತೆ. ಜಗತ್ತಿನವ್ರಿಗಲ್ಲ, BKSಗೇನು ಭಯ, ಚಿಂತೆ ಬಂದ್ಬಿಟ್ಟಿದೆ. ಅನೇಕರು ಶರೀರ ಬಿಡ್ತಿದ್ದಾರೆ, ಹೆಚ್ಚು ಕಡಿಮೆಗಳಾಗ್ತಿದೆ, ಚಿಕ್ಕವ್ರು ಹೋಗ್ತಿದ್ದಾರೆ. ಅದರಿಂದ 21 ದಿನ ನಿಮಗೆ ಲಾಸ್ಟ್ ಥರ್ಸ್ಡೇ ಬಹುಶಃ ಬಾಬವರು ಹಿಂಟ್ ಕೊಟ್ರು ಇದನ್ನ. ನೀವೆಲ್ಲ ಮಕ್ಕಳು ಪವರ್ಫುಲ್ ಯೋಗದ ವಾತಾವರಣ ಮಾಡಿ ಇದೆಲ್ಲ ಈ ಕರೋನಾ ಹೆಚ್ಚು ಕಡಿಮೆಗಳೇನಿದೆ ಇದನ್ನ ಸಮಾಪ್ತಿ ಮಾಡಿ ಮಕ್ಕಳೇ ಅಂತ ರುಕ್ಮಿಣಿ ಬೇನ್ ಮುಖಾಂತರ ಏನ್ ಸಂದೇಶ ಕೊಟ್ರು.
ಇದೆಲ್ಲ ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ನಿರ್ಮೋಹಿ ನಿರ್ಭಯ. ಆ, ಯಾವತ್ತೇನು ಹೇಳಿದ್ರು ಬಾಬಾ 14ನೇ ತಾರೀಕು, ನಿರ್ಲೋಭಿ ನಿರಹಂಕಾರಿ. ಈ ಥರ ನಿಮ್ಮ ಸ್ಥಿತಿ ಬರೋದೇ ಜ್ಞಾನಮಯ ಸ್ಥಿತಿ ಅಂದಾಗ ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕಲ್ವಾ. ಸೊ ಎಲ್ಲ ರೆಡಿ ಇದ್ದೀರಾ? ಜಸ್ಟ್ ಅರ್ಧ ಗಂಟೆ ಬಾಬಾನೇ ಗುಡ್ ನೈಟ್ ಹೇಳಿ, ಯಾವ ನ್ಯೂಸು ಯಾವ ಕತೆಗಳು ಏನು ನೋಡದೆ ಬಾಬನ್ ನೆನಪಲ್ಲಿ ಬಾಬನ್ ಮಡ್ಲಲ್ಲಿ ಮಲ್ಕೊಳ್ಳೋದು ಈಸಿ. ಅದಕ್ಕೇನೆ ವಿಶೇಷವಾಗಿ ಎಲ್ಲರೂ ಯೋಗ ಕೂತ್ಕೋಬೇಕು. ಆನ್ಲೈನಲ್ಲಿ ನಿಮಗೆ ನೀವು ಅದನ್ನೇ ಕೇಳಿ ಅಂತ ಹೇಳಲ್ಲ, ಮ್ಯೂಸಿಕ್ಕು ಅದಕ್ಕೆ ತಕ್ಕಂತೆ ಲಕ್ಷ್ಯ ಕೊಡ್ಲಾಗುತ್ತೆ. ಎಲ್ರೂ ವಿಶ್ವದ ಆತ್ಮಗಳಿಗೆ ಶಾಂತಿಯ, ಶಕ್ತಿಯ, ಪರಮಾತ್ಮ ಪ್ರೀತಿಯ ವೈಬ್ರೇಷನ್ ಹರಡಿ. 3 ಮಾತು. ಆತ್ಮಗಳೇ ತಂದೆ ಪ್ರೀತಿ ಮಾಡ್ತಾ ಇದ್ದಾರೆ, ಅವನ ಪ್ರೀತಿಯ ಛತ್ರ ಛಾಯೆಯಲ್ಲಿ ಬಂದ್ಬಿಡಿ, ಶಾಂತಿ ಇರುತ್ತೆ. ಶಕ್ತಿ ಕೊಡ್ತಿದ್ದಾರೆ ಇದನ್ನೆಲ್ಲ ಎದುರಿಸ್ಲಿಕ್ಕೆ, ನಿರ್ಭಯವಾಗಿರಿ, ಸಾಹಸವಂತರಾಗಿರಿ ಅಂತ ಹೇಳಿ ಅವ್ರಿಗೆಲ್ಲ ಶುಭ ಸಂಕಲ್ಪಗಳನ್ನ ಕಳಿಸ್ಬೇಕು. ಇದು ನಮ್ಮ ಕರ್ತವ್ಯ ಅಲ್ವಾ. ಇವತ್ತು ಬಾಬಾ ಏನು ಹೇಳಿದ್ರು, ಮಕ್ಕಳೇ ನೀವು ಬೆಳಕಲ್ಲಿದ್ದೀರಪ್ಪ, ಎಲ್ಲರನ್ನ ಬೆಳಕಲ್ಲಿ ತನ್ನಿ ಅಂತ. ಈಗಂತೂ ಬೆಳಕು ಬಿಟ್ಬಿಡ್ರಿ. ಕರೋನಾ ಅಂತ ಕೇಳಿ ಸುಮ್ಮನೆ ತಪ್ಪು ರಿಪೋರ್ಟ್ ಬಂದ್ರೂ ಕೆಲವರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಕರೋನಾ ಇರಲಿಲ್ಲ, ಮಿಷನ್ ಅಲ್ವಾ ಇದೆಲ್ಲ. ಎಲ್ಲ ತಪ್ಪು ರಿಪೋರ್ಟು ಕೊಟ್ಬಿಡುತ್ತೆ, ನಿಜ ಅಂದ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಆಗ್ಬಿಟ್ರು. ಸೊ ಅದರಿಂದ ಇದೆಲ್ಲ ನಮ್ಮ ಕರ್ತವ್ಯ. ಈ ವಿಶೇಷವಾಗಿ ಎಲ್ಲ ಜಾಯಿನ್ ಆಗಬೇಕು. ಏನಂತೀರಾ, ಎಲ್ಲ ಆಗ್ತಿರೋ ಇಲ್ವಾ? ಎಸ್ ಆರ್ ನೋ? ಯಾಕೆಂದ್ರೆ ನಾವಿಲ್ಲ ಆನ್ಲೈನ್ ಕೊಡೋದು, ನೀವು ಆಫ್ಲೈನಲ್ಲಿ ಇರೋದು ಏನು ಪ್ರಯೋಜನ ಆಗಲ್ಲ. ಆಮೇಲೆ ಎಲ್ಲ ಕೂತ್ಕೊಂಡು ಇದು ಮಸ್ಟ್ ಬಾಬನ ಸಂದೇಶದಲ್ಲಿ ಆಜ್ಞೆ ಅಂತ ತಿಳ್ಕೊಂಡೆಲ್ಲ ಕೂತ್ಕೋಬೇಕು. ತ್ಯಾಗ ಮಾಡಬೇಕು, ಬೇರೆ ಎಲ್ಲ ಅದು ಇದು ನೋಡ್ಕೊಂಡು ಕೂತ್ಕೊಳ್ಬೇಡ್ರಿ, ಸರಿನಾ? ಓಂ ಶಾಂತಿ. ಎಲ್ಲ ಟೀಚರ್ಸೂ ಅಷ್ಟೇ, ಎಲ್ಲ ಕಡೆಯಿಂದ ಎಲ್ಲರೂ ಕಂಪಲ್ಸರಿ ಕೂತ್ಕೋಬೇಕು. ಟೀಚರ್ಸ್ ಅಕ್ಕಂದ್ರು ಇರಲಿ ಅಥವಾ ಅಣ್ಣಂದ್ರ ಅಕ್ಕಂದ್ರು ಮನೆಯಲ್ಲಿ ಇರಲಿ, ಎಲ್ಲರದು ಮಸ್ಟ್. ಅಂಡ್ ಪವರ್ಫುಲ್ ಯೋಗದಲ್ಲಿ ನಿದ್ರಾ ಯೋಗ ಇಲ್ಲ, ಸರಿನಾ? ಎಲ್ಲರೂ ಫ್ರೀ ಮಾಡ್ಕೊಂಡ್ಬಿಡಿ. ನಾಳೆಯಿಂದ 21 ದಿನ